ಭೂಲೋಕದ ಮಹಾವೀರ ಕುರುಕುಲಾಧೀರ ಸುಂದರ ಪ್ರಿಯಕರ ಬಾರೋ ಎನ್ನ ಮಲ್ಲಪ್ಪ ಅಶ್ವತ್ಥಾಮ ಪಾತ್ರಕ್ಕೆ 501 ರೂಪಾಯಿ ಪ್ರೇಮ ರೂಪಾಯಿ ಕೊಟ್ಟಿರುತ್ತಾರೆ. ಬೇಗ ಬೇಗನೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕು ಮ್ಯಾನೇಜರ್ಗಳು. ಕೃಷ್ಣ ಅರ್ಜುನ ಬರಬೇಕು ಅರ್ಜೆಂಟಾಗಿ. ಕೃಷ್ಣ ಅರ್ಜುನ ಬರಬೇಕು. ಆ ಸಂಘ ಪಾಂಡವರನ್ನು ಜಯಿಸುವುದಕ್ಕೆ ವಿದ್ಯಾರ್ಥಿಗಳನ್ನು ನಡೆಯುವರೆ ಅರ್ಜುನ ಕೃಷ್ಣ ಅರ್ಜುನ ಬರಬೇಕಲ್ಲ. ಕಥನಾಯಕ ಆ ಬಂಡ ಪಾಂಡವರ ತಂಡ ಹೇಗೆ ನೋಡಿ ಅದು ಸುಳ್ಳ. ಧರ್ಮಜ ಅರ್ಜುನ ನಾನು ಸಮಸಪ್ತಕರ್ಮದ ಯುದ್ಧಕ್ಕೆ ಹೋಗುತ್ತೀವಿ. ಈ ಭೀಮನು ಸಪ್ತ ಸಾಮ ಕೃತವರನ್ನು ರೋಡಗೂಡಿಕೊಂಡು ಕರ್ಮಗಳನ್ನು ಯುದ್ಧವನ್ನು ಮಾಡಲಿ. ಎಲ್ಲ ಅರ್ಜುನ ಹೇ ಪರಮಾತ್ಮ ಇನ್ಯಾತಕ್ಕೆ ತಡ ಸಮಸಪ್ತಕರ ಯುದ್ಧಕ್ಕೆ ಹೋಗುವ ಮನೆಯಲ್ಲಿ
ನಾನು ಕೊಡದಕ್ಕೆ ಬರುವುದು ಇವತ್ತಿನ ಕಾಲದವು ನನಗೂ ಕರ್ನಾಟಕ ನಡೆಯಲಿದೆ. ಹೇ ಭೀಮ, ಹೇ ಅನುಜ, ಇನ್ನು ಯಾತಕ್ಕೆ ತರ ನಿನ್ನ ಗದೆಯನ್ನು ತೆಗೆದುಕೊಂಡು ಎನ್ನ ಬೆಂಬಲವಾಗಿ ಬಾರ ಭೀಮ. ಇಷ್ಟಂತಾಗಲಿ ಅನುಜ. ಆಹೋ ತಮ್ಮ ಭೀಮಸೇನ, ಆಹೋ ಅಗ್ರಜ, ಆಹೋ ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ. ಕೌರವನ ಒಡೆನ ಕಾಳಗಕ್ಕೆ ನೀನೇ ಹೋಗ್ತೀಯಣ್ಣ. ಈ ಉತ್ತಂಡವಾದ ಕಥೆಯಿಂದ ಒಂದು ಹೊಡೆತಕ್ಕೆ ಜಾಗ್ರತೆಯಿಂದ ಹೋಗಿ ನಡೆ ಅಗ್ರಜ. ಆ ಕೌರವರನ್ನು ನಾನು ಕೊಲ್ಲುವುದಂತೂ ನಿಜ. ತಮ್ಮ ಭೀಮಸೇನ ಹೇಳುವರೆ ಕೇಳು. ಆ ಹೇ ಪರಮಾತ್ಮ ಚೆನ್ನಾಗಿರು. ಈಗ ಹತ್ತರಲ್ಲಿ ಆ ಬಣ್ಣ ಪಾಂಡವರ ದಂಡೆ ನಿಂತಿರುವುದು ನಡೆಯುವುದೇ ಅದು ಸುಳ್ಳೇ. ಎಷ್ಟು ಜನ ನಿಂತಿರಿಂದ ಪಾತ್ರಧಾರಿಗಳು ಇಲ್ಲಪ್ಪ ಜಾಗ. ಆಹೋ ತಮ್ಮ ಭೀಮಸೇನ ಹೇಳುವರೆ ಕೇಳು. ಚೆನ್ನಾಗಿ ಹೇಳು. ಅತ್ತನಾಡು ಸುಂದರವಾದ ರಥಕ್ಕೆ ಕೆಂಪು ಬಣ್ಣದ ಕುದುರೆಗಳನ್ನು ಹೂಡಿಕೊಂಡಿರುವನೇ ಕೌರವ. ಅವನ ಬೆಂಬಲವಾಗಿ ನಿಂತಿರುವವನೇ ಚಾಂಡನಾದ ಕರ್ಣ. ಕಿಚ್ಚನಂತೆ ರೋಷವು ಹೆಚ್ಚಿಸಿಕೊಂಡು ಬರುತ್ತಿರುವನೇ ಅಶ್ವತ್ಥಾಮ. ಅವರು ನಮ್ಮನ್ನು ಏನು ಮಾಡುವರು? ಆ ಕಳ್ಳರನ್ನೆಲ್ಲ ನೋಡಲು ಈ ಭೀಮಸೇನ ಅವರನ್ನು ಕೊಲ್ಲಿ ಬಿಡುವ ವೀಕ್ಷಣ. ಅವೇ ಬಂಡ ಸೌತ ಮನೆ ಇಲ್ಲಿನವರೆಗೂ ಧರ್ಮರಾಯನ ಧರ್ಮ ಪಾಲನೆ ಮಾಡುವ ನಿಂತಲ್ಲ, ಸದಾಚಾರ ಸಂಪನ್ನಿನಂತಲೂ ಸದಾಚಾರ ಸಂಪನ್ನಿನಂತಲೂ ಜನರು ಆಡುವುದಲ್ಲದೆ ನಾನು ಸಹಿತ ಧರ್ಮತನೆಂದು ತಿಳಿದಿದ್ದೆ. ಈ ಕರ್ಮಿಷ್ಠನೇ ನಿನಗೆ ಧನುರ್ವಿದ್ಯೆ ಕಲಿಸಿದ ನಮ್ಮಪ್ಪನಿಗೆ ಧರ್ಮ
ಚೋರನಾದ ಅಶ್ವತ್ಥಾಮನೇ, ತಂದೆ ಸತ್ತನೆಂಬ ದುಃಖದಲ್ಲಿ ಎನ್ನಂ ನಿಂದಿಸುತ್ತಿರುವೆಯಲ್ಲ. ಇದು ನಿನಗೆ ತರವಲ್ಲ. ಸತ್ಯ ಸನ್ಮಾರ್ಗಿಯಾಗಿ ನಾನು ಅಂತ ಕೆಟ್ಟ ಕೃತ್ಯಕ್ಕೆ ಎಂದು ಮನಬಡಲಾರೆ. ಕ್ಷಣ ಸುಖಕ್ಕಾಗಿ ನಾನು ಈನ ನುಡಿಯನ್ನು ನುಡಿದು ನರಕದೊಳು ವಾಸ ಮಾಡಲಾರೆ. ಅಶ್ವತ್ಥಮ ಎಂಬ ಆನೆ ಸಾಯಲು ಅಶ್ವತ್ಥಮ ಅತಂ ಕುಂಜರಂ ಎಂದು ನುಡಿದೆನು. ಕುಂಜರಂ ಎಂಬ ಶಬ್ದವನ್ನು ಒಬ್ಬರಿಗೆ ಕೇಳಿಸುತ್ತಿದ್ದರೆ ನಾನೇನು ಮಾಡಲಿ? ಇದರಲ್ಲಿ ಎನ್ನ ಅಪರಾಧವೇನಿದೆ? ಸುಮ್ಮನೆ ಎನ್ನಳು ವಾದಿಸಬೇಡ. ನೀನಂತ ಬಲವಂತನಾಗಿದ್ದರೆ ಕಲಿಪಾರ್ಥ ಭೀಮಣ್ಣನು ಯುದ್ಧವನ್ನು ಮಾಡುವುದು. ಎಲೈ ಅಶ್ವತ್ಥಮನೇ, ಎನ್ನೊಮ್ಮೆ ಕೆಣಕಿ ನಿನ್ನ ಬಾಣವನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಹೋಗಲೇ. ಅಶ್ವತ್ಥಮ ಎಂಬ ಕೋಣ ಎನ್ನ ಕೈಯಲ್ಲಿ ಉಳಿಯೋದಿಲ್ಲ ನಿನ್ನ ಪ್ರಾಣ. ಕಾಲಪುತ್ರ ಅಶ್ವತ್ಥಮನೇ, ನಿನ್ನ ಶಿಲಗುಣ ಸಂಪನ್ನನಂತಲೂ ಧರ್ಮಕನಂತಲೂ ಮಹಾಸತ್ಯವಂತನಂತಲೂ ಸಜ್ಜನರು ಆಡುವುದಲ್ಲದೆ ನಾನು ಸಹಿತ ಧರ್ಮಕನೆಂದು ತಿಳಿದಿದ್ದೆ. ಎಲೈ ಬಂಡ ನಮ್ಮಪ್ಪನಿಗೆ ಸಟಿಗೆ ನಾಟಿ ಅಶ್ವತ್ಥಾಮತನಾದರೆ ನಾನು ನಿನ್ನ ಕಣ್ಣಿಗೆ ಕಂಡಿದ್ದೆ ಹತಕ್ಕೆ. ಎಲೈ ಗುರುದ್ರೋಹಿ ಧರ್ಮದ್ರೋಹಿ ಜಾಗೃತಿಯಿಂದ ಯುದ್ಧಕ್ಕೆ ನೆಲೆಯ ಬಂಡ ಹಾರಿಸುವೆ ನಿನ್ನ ಉಂಟು. ಬಂಡ ಅಶ್ವತ್ಥಮನೇ, ಹೇಳಿದರೆ ಕೇಳು. ಅದೇ ಸವಿಸ್ತಾರವಾಗಿ ಅಶ್ವತ್ಥಾಮನೆಂಬ ಬಂಡ ಎಲೆಯ ಅಶ್ವತ್ಥಾಮನೆಂಬ ಬಂಡ, ನೀನು ಗುರುಪುತ್ರನಂದಿ ವಿನಯಕ್ತಿಯಿಂದ ಮಾತನಾಡಿದರೆ ನಿನ್ನ ಬಾಯಿ ಬಹಳ ಉದ್ದವಾಯಿತು. ಎಲೆಯ ಘಾತಕ, ಮಾತಿಗೆ ಬಡದಾಡಿದರೆ 5 ವರ್ಷ ವನವಾಸ ಮಾಡಿದೆವು. ವಚನಕ್ಕೆ ಬಡದಾಡಿ ಸಿರಿ ಸಂಪತ್ತನ್ನು ಕಳೆದುಕೊಂಡಿದ್ದೆವು. ಸತ್ಯಕ್ಕೆ ಸರಿಯಾಗಿ ಹೆಂಡತಿ ಮಾನ ಕಳೆದರೆ ಸುಮ್ಮನೆ ಮುಖ ತಪ್ಪಿಸಿಕೊಂಡು ಕುಳಿತರು. ಗಂಡಗರಿಗಳಾದ ಎನ್ನ ತಮ್ಮಂದಿರನ್ನು ಉರುಳಿಗೆ ಹಾಕಿದೆವು. ಇಂಥ ಸನ್ಮಾರ್ಗದಿಂದ ಮೆರೆಯುವ ಧರ್ಮರಾಯನಿಗೆ ಗುರುದ್ರೋಹಿ ಧರ್ಮದ್ರೋಹಿ ಎಂದು ಆಡುವಿಯಲ್ಲ. ಇದು ಸತ್ಯವಂತರ ಮಾತಲ್ಲ. ಮೂಢ ಆಡಿದ ಮಾತಿಯಂತೆ ನಡೆಯಲಾರದ ಬಂಡ ಕವರವನ್ನು ತಿಳಿದುಕೊಂಡು ಹುಲ್ಲ ಕವರವನ್ನು ಸೇರಿಕೊಂಡು ಎನ್ನೋಳ ಕಾದಾಡಲಿಕ್ಕೆ ಬಂದಿರುವೆಯ. ಇಬ್ಬ ಶಾಂತಿ ಕರ್ಕವು ಕರದೊಳ ನೆಲದಾಡ್ತಿರುವುದು. ಇನ್ಯಾತಕ್ಕೆ ಚಿಂತೆ ಮಾಡಿವೆ? ಜಾಗೃತಿಯಿಂದ ಯುದ್ಧಕ್ಕೆ ಬಾರಲೇ ಚೋರನಾದ ಅಶ್ವತ್ಥಾಮನೇ. ನಿನ್ನ ಗುತ್ತಿಗೆ ಕತ್ತರಿಸಿ ಬಿಡಲು ನೋಡಲು ಈ ಧರ್ಮನಂದ್ರ ಆಹೋ ತಮ್ಮನ
ತಮ್ಮನಾದ ಭೀಮಸೇನ, ಈ ಅಶ್ವತ್ಥಾಮನಿಂದ ಎನ್ನಂ ರಕ್ಷಸು ಭೀಮ ರಿಪಕುಲಧಾಮ. ಜಾಗ್ರತೆಯಿಂದ ಬಿಡು ನಮ್ಮ ನನಗೆ ಬೇಗನೆ. ತಿಂಡಿ ಬಾಕಲೆ ನಿನ್ನ ಕಥೆಯಿಂದ ಎನ್ನ ಬೆನ್ನಿಗೆ ಹೊಡೆದಿಯ. ಜಾಗೃತಿಗಿಂತ ಹಿದ್ದಕ್ಕೆ ನಿಲ್ಲದ ಬಂಡ ಕಡದ ಮಾಡುವ ಎನ್ನ ಕಡದ. ಎಲೈ ದುರುಳನಾದ ಅಶ್ವತ್ಥಾಮ, ಎಲ್ಲಿಯವರೆಗೂ ನೀನು ಗುರುಪುತ್ರನೆಂದು ಸುಮ್ಮನಿದ್ದರೆ ನಿನ್ನ ನಾಲಿಗೆ ಚಾಕುವುದಲ್ಲ. ಅಲೈ ಮರ್ಕ ಎಲೈ ಬಂಡ, ನಿನ್ನ ಮೈ ತಿಂಡಿಯ ಮೆಚ್ಚಾಗಿದ್ದರ ಬಳಿಕ ಮಾರಿಯ ಗುಡಿಯ ಮುಂದೆ ಕೋಣವನ್ನು ಕಡಿದಂತೆ ದೇವಿಯ ಮುಂದೆ ನಿನ್ನ ನರಬಲಿಯನ್ನು ಕೊಡುವೆ. ಅರಿಯದ ನಮ್ಮ ಅಣ್ಣನ ಮುಂದೆ ನೀನು ಗೋಳು ಒಗೆದು ನಿನ್ನ ಪ್ರತಾಪ ತೋರಿಸಲು ಬಂದ ಮಂಡಲಕ್ಕೆ ನಿನ್ನ ರುಂಡ ಬಂಡ. ನಿನ್ನ ಒಪ್ಪಿದ ದೇಹ ಮಾಡಿ ಯುದ್ಧವನ್ನು ಮಾಡುವುದು ಬಿಟ್ಟು ಕನ್ನಡಿಗೆ ಅಂಜಿ ಓಡಿ ಹೋಗಲು ನಾನೇನು ದುರ್ಬಲನೆ. ನಾನೇನು ದುರ್ಬಲನೆ? ಯಾರು ತಾಯಿಸೋರು ಸ್ವಲ್ಪ ದಾರಿ ಬಂಡ. ಮಲ್ಲ ಎತ್ತದ ಎನ್ನ ಕೈಗೆ ಸಿಕ್ಕರವರಲ್ಲಿ ನಾವು ನಂಬಿದಂತೆ ನಿನ್ನ ದೇಹ ಮಡಿಯಿಪ್ಪೆ ಮಾಡುತ್ತಿದ್ದರೆ ದ್ರೋಣಾದರ್ಜನ ಬೆಸರತೆಗೆ ಭೀಮ ನೀನು ಗುಳಿ ಮಾತ್ರ ಅಶ್ವತ್ಥಾಮ ಕಂಡವರ ಮನೆಯಲ್ಲಿ ಕುಳಿತು ಯಾರವರ ಮನೆಯಲ್ಲಿ ಕುಳಿತು ಹಾಳು ಮಾಡಿದ ಬಂಡ. ಕುಲ ಸಂಭವನಾದ ನಿನಗೆ ಶಕ್ತಿಯ ಸೂರತ್ವದಿಂದ ಬರುವುದು ಸಹಜವಾಗಿ ಬರುವುದಿಲ್ಲ. ಬಂಡ ಬಳಿಲೆ ವೀರ ಕ್ಷತ್ರಿಯರ ಮಗನಾದ ಕಲಿಬೆಂಬುನ ಮುಂದೆ ನಿನ್ನ ಪ್ರತಾಪ ಸಹಜವಾಗಿತ್ತು ನೋಡಿಸುವುದಿಲ್ಲ. ಜಾಗ್ರತೆಯಿಂದ ಬಿದ್ದಕ್ಕೆ ಸಂವಿಧಾನ ಕುಲ್ಲ ಅಡಗಿಸಿ ಬಿಡುವುದಿಲ್ಲ ಫಲ. ಕೊಳ್ಳ ಪಾಂಡ್ಯ, ನಿನ್ನ ಪರಕ್ರಮವನ್ನು ಎನ್ನ ಮುಂದೆ ಹೋದರಬೇಡ. ಅದಕ್ಕೆ ಒದರಬಾಡುವುದರೆ ನೀನು ಏನು ಮಾಡುವುದೇ ಬಂಡ. ನಿನ್ನ ಚಳ್ಳು ಪೌರುಷೆಯನ್ನು ಮುಂದೆ ನಡೆಯುವುದೇನ ಬಂಡ. ಧರಣಿ ಪಾಲಕನಾದವರ ಆಟದ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕಾಗಿ ದೀರ್ಘವಾದ ಊಟವನ್ನು ಕೈಯಲ್ಲಿ ಉಣಬಡಿಸಿ ಹಿಂದೆ ಜನರು ಉಂಡ ಬಟ್ಟೆ ಎಂದರೆ ಮುಸ್ಲಿಂ ತಿಂದು ಜಳ್ಳು ಹೊಟ್ಟೆ ಬಳಸಿಕೊಂಡು ಯಾತಕ್ಕೆ ಮಾಡುವುದು. ನಿನ್ನಂತ ಬಳಿದ ಹಾಲಲ್ಲ ಈ ವೀರಾಶ್ವತ್ಥ ಮಂದಿಗಳನ್ನು ಕೊಟ್ಟು ದಾರಿ ಹುಡುಕೇ ಬಂಡ. ಬಂಡ ಭ್ರಷ್ಟ ಬಳಿದ ಹಾಲಲ್ಲ ನಿನ್ನ ಯುದ್ಧ ಮಾಡುವುದಕ್ಕಾಗಿ ವೀರಚರಣದಿಂದ ಸಾಗಿ ಸಮರದಲ್ಲಿಲ್ಲದ ಬಂದ ಗಿಡಬಡ ಮೇಲಾಗಿ ಒಗೆದಿದ್ದರೆ ದ್ರೋಣಾದರ್ಜನ ಬೆಸರತೆಗೆ ಭೀಮ ಹೀಗೆ ನೋಡಿ ಎಂಬ ಪರಕ್ರಮ. ಕುಳ್ಳನಾದ ಅಶ್ವತ್ಥಾಮ, ಎಲ್ಲಿಯವರೆಗೂ ನಾನು ಗುರುಪುತ್ರನೆಂದು ಸುಮ್ಮನಿದ್ದರ ಬಳಿಕ ಆರ್ಭಟಿಸುತ್ತ ಕೈ ಬಡಿಯದ ಬಾಯಿ ಮಾಡುತ್ತಾ ಬಂದರೆ ನಿನ್ನ ತೋಳವನ್ನೆಲ್ಲ ತೋರಲು ಬರುವ. ಸಹಜವಾಗಿ ಬರುವುದಿಲ್ಲ. ನಿನ್ನ ಎತ್ತ ತಾಯಿಯ ದಾನವನ್ನು ಮಾಡಿಕೊ. ಕಡೆಗಾಲ ರುದ್ರನಂತೆ ಆರ್ಭಟಿಸಿ ನಿನ್ನ ತಲೆ ಇಬ್ಬಾಗ ಮಾಡಿ ಬಳಿಕ ನಿನ್ನ ನರದಲ್ಲಿ ಕೊಡುವೆ. ಜಾಗ್ರತೆಯಿಂದ ವಿದ್ಯಕ್ಕೆ ಸಂನಿಧನಾಗಲೇ ಬಂಡ. ಇಲ್ಲವಾದರೆ ಆರುವುದು ಗಗನ ಮಂಡಲಕ್ಕೆ ನಿನ್ನ ರುಂಡ. ಜ್ಞಾನವಿಲ್ಲದ ಭೀಮ ಕಷ್ಟ ಕಂಡಂತ ವಿಶ್ವಾಸಗಳಿಗಾಡಿದರೆ ಹಿಂದೆ ಸಭೆಯಲ್ಲಿ ಆತಕ್ಕೆ ತಗ್ಗಿಸಿಕೊಂಡು ಮರಣ ಬಂದಿರುವುದರೇ ಬಂಡ. ನಿನ್ನ ದಾವಾಗಿದ್ದ ಬಲ್ಲಿದವರ ಮುಂದೆ ಚಲ್ಲಾಟವನ್ನು ತೋರಿಸಿದೆಯಾ ಬಂಡ. ಬಲ್ಲಿದ ಗೌರವ ಮಹಾರಾಜನಿಗೆ ನೀನು ಶರಣಾಗತನಾಗೋ. ಇಲ್ಲವಾದರೆ ನೀನು ನನ್ನ ಮುಂಗದ ಕಂಡಂತೆ ಕುಣಿದಾಡಿದರೆ ನಿನ್ನನ್ನು ನುಗ್ಗು ನುಗ್ಗು ಆಗುವಂತೆ ಮಾಡಿದೆ. ನೀನು ಯುದ್ಧಕ್ಕೆ ಆತಕ್ಕೆ ಬಂದಿಯ ಬಂಡ ಕತ್ತರಿಸಿ
ಕೌರವನ ಮಹಾರಾಜನ ಕೌರವನ ಮಹಾರಾಜನಿಗೆ ಭೀಮನಿಗೆ ನೀನು ನಾಟಕ ಮಟ್ಟಿಗೆ ಕೇಳಿ ಎಲ್ಲ ಮನಕ್ಕೆ ಆನಂದವಾಗಿತ್ತ ಸಾರ್ಥಕವಾಯಿತ ಅಶ್ವತ್ಥಾಮ ನಿನಗೆ ಸಲ್ಲುವುದಿಲ್ಲ ಆ ಭೀಮನಿಗೆ ನೀನು ಅವನು ಕೈ ಬಿಡಿಕರ ಬಹಳ ಜಗತ್ತಿಲ್ಲವಾದ ನಾನು ಬಂದು ಹಾಕುತ್ತೇನೆ ಸ್ವಲ್ಪ ಹಿಂದಕ್ಕಿಲ್ಲ ಸತ್ತಮ ಬಂಡ ಕೌರವ ಕಂಡವರ ಬಲವನ್ನು ಕೂಡಿಕೊಂಡು ಭೂಮಂಡಲವನ್ನು ಮಾಡಿ ನಿನ್ನಂತ ಗಂಡುಗರಿಯಾದರೆ ನಿನ್ನ ಹೆಂಡತಿ ಬಳಿ ಆದಿಶೇಷನ ಬಂದು ನಿನ್ನ ಪಿಚಂಡಿಯನ್ನು ಕಟ್ಟಿ ನಿನ್ನ ಹೆಂಡತಿಯನ್ನು ಬೆಳೆಯ ಕಟ್ಟಿದ ಪಿಚಂಡಿಯನ್ನು ಬಿಚ್ಚುವಾಗೆಂದು ಕಣ್ಣ ಸನ್ನೆ ಮಾಡಿ ಹೆಂಡತಿ ಹೇಳುವ ನೀನಾವ ಪ್ರಚನನು ನಾಚಿಕಿಲ್ಲದ ಯಾತಕ್ಕೆ ಪರವಾಗಿದೆ ಅಲ್ಲದೆ ಹಿಂದಕ್ಕೆ ಚಿತ್ರಚರಣ ಬಂದು ನಿನ್ನ ಪಿಚಂಡಿಯನ್ನು ಕಟ್ಟಿಕೊಂಡು ಎಳೆದೊಯ್ಯುವಾಗ ನಮ್ಮ ತಮ್ಮನದ ಅರ್ಜುನನಿಗೆ ಆಗ ದೈನ್ಯಪ್ಪ ಪಟ್ಟು ಮರ್ಯಾದವಿಸಲು ಎಲೆಯನ್ನು ಪಾದಕ್ಕೆ ಹಚ್ಚಿಕೊಂಡು ಬೇಡದಕ್ಕೆ ಅರ್ಜುನನ ಪ್ರಾಣವನ್ನು ಕೊಡಲು ಬಂಡ ಆಗ ನಿನ್ನ ಪೌರುಷ ಬಳಿರ ಬಂಡ ಬಳಿಗೆ ಈ ಯುದ್ಧದಲ್ಲಿ ಹೊಂದಿರುವ ಬಲವನ್ನೆಲ್ಲ ಸಂಹರಿಸಿ ಸರ್ವರಿಗೂ ಗಂಡಿಗೆ ಯುದ್ಧ ಪಿಂಡರಿಸಿದ ಒಂದಿದ್ದು ಸೌರ್ಯ ದೇಹಕ್ಕೆ ಕಡಕಾಲ ಬಂದಿರುವುದ ಎಲೈಪೋರ ವಿಗ್ರಹನ ಮುಂದೆ ನೂರ ಅಶ್ವತ್ಥಾಮನ ಆಟ ನಡೆಯಬಲ್ಲದೆ ಆಡಿದ ನುಡಿಗೆ ನೀನು ಪೋತೆ ಅಂತ ಈ ಫಲವಂತ ಭೀಮನ ಏನಾದರೂ ಎದುರು ಬೆದರು ಕೊಟ್ಟು ದಾರಿ ಹಿಡಿದ ಗೌರವ ವಿದ್ಯಕ್ಕೆ ಸನ್ನಿಧಾನಗಳ ಕುಲ್ಲ ಬಂಡ ನೀನೇನು ಮಾಡ್ಬಿ ಕೈ ತಲವನ್ನು ನಡೆಸಿದೆ ಕಟ್ಟಿ ಕಜ್ಜಾಯದಲ್ಲಿ ಎನಗೆ ವಿಷ
ಅಲ್ಲಿಗೆ ಎತ್ತಬೇಲಿ ಮ್ಯಾಕ ಸ್ವಲ್ಪ ಖಾಲಿ ಜನ ಹೇಳ್ರಿ ಸ್ವಲ್ಪ ಬೇಡವ್ರಿ ನ್ಯಾಯ ನಿರ್ಣಯವನ್ನು ಪರಿಶೋಧಿಸಿದರೆ ನಿಂದೆಯ ಮಾತು ಎನಿಗಾಡಿದರೆ ನಿನಗೆ ನೀತಿ ಹೇಳಲು ಸಣ್ಣವನು ಕೆಟ್ಟ ಅನ್ಯಾಯವು ಎನಿಗಾಡಿದರೆ ನಿನಗೆ ವಿಧೇಯತಿಂದ ನಿನಗಿಂತ ಸಣ್ಣವನು ಕೈ ಮುದ್ದೆ ಕೂಳಿಗೆ ನಂಬಿ ಪ್ರಾಣ ಕಳೆದುಕೊಳ್ಳಲಾಗದು ನಂಬಿದವರಿಗೆ ಎಂದಿಗಿದ್ರು ಹಬಗೆಲ್ಲನು ಪೂರ್ವದಿಂದ ಬರತಕ್ಕಂಥ ಸೂರ್ಯ ಪಶ್ಚಿಮದಿಂದ ಬಂದರೆ ಬರಬಹುದು ನಿತ್ಯವೂ ಪರ್ವತಗಳು ಚಲಿಸಬಹುದು ನೀರಿನಲ್ಲಿ ಹುಟ್ಟತಕ್ಕಂಥ ಕಮಲವು ಒಂದು ವೇಳೆ ಕಲ್ಲಿನ ಮೇಲೆ ಹುಟ್ಟಿದ್ರೆ ಹುಟ್ಟಬಹುದು ಅತಿ ಉಷ್ಣದಿಂದ ಪ್ರತಿಯೊಬ್ಬ ಬೆಂಕಿಯು ಒಂದು ವೇಳೆ ತಣ್ಣಗಾದರಾಗಬಹುದು ಸದ್ಗುಣವಂತನಾದ ಧರ್ಮರಾಜನ ಮನಸ್ಸನ್ನು ಎಂದಿಗೆ ಬದಲಿಸಿಕೊಳ್ಳಲಾರನು ದುರ್ಗುಣವನಂದು ಎನ್ನಂ ಬೈತಿರು ಎಲ್ಲ ಇಂಥ ನುಡಿ ನೀನು ಬಾಯಿಂದ ಬರಬೇಕಾದರೆ ನನ್ನ ಕರ್ಮ ನಿವಾರಣೆ ಆಗಿರಬೇಕಂತ ತಿಳಿಯಬೇಕಾಗಿದೆ ಎಲೆ ಕರ್ಣ ಇದ್ದಕ್ಕೆ ಬಾಯಿ ಎಂದು ಎನ್ನನ್ನು ಅಳವಡಿಸಿದರೆ ನಿನ್ನ ಕೋಪಕ್ಕೆ ಈ ಧರ್ಮರಾಯನ ನಿಲ್ಲಬಲ್ಲನೆ ಸೂರ್ಯ ಪುತ್ರ ಸದಮನ ಗಾತ್ರ ಬೆಳಕಲ್ಲಿ ಸ್ವಾಮಿ ಧರ್ಮರಾಯ ಪತ್ರ 200 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟಿರುತ್ತಾರೆ. ಸಂಜಾತ ನಿನ್ನನ್ನು ಕಂಡವರ ಬಳ ಪಂಡಿತ ನಂತರ ಅತಿ ಬುದ್ಧಿವಂತರ ಮಹಾಶಾಂತಿವಂತರು ಸುಖ ಶಾಸ್ತ್ರಗಳು ಮಹಾಶಾಂತಿ ಗುಣವಂತರಾದರೆ ನಿನ್ನ ಮುಖದಲ್ಲಿ ಏಕಕ್ಕೆ ಹುಟ್ಟಿದ ಪಾಪಿನ ಅಥವಾ ಸತ್ಯವಂತನ ಅಥವಾ ಶಾಂತಿವಂತವನ ಅದಕ್ಕಾಗಿ ಸುಭದ್ರ ಬರ್ಬೇಕು ಸುಭದ್ರ ನಿನ್ನ ಕಪಟ ಎಷ್ಟು ಎನ್ನೋ ಪಕ್ಷವಾಗಿ ತೋರು ಎಲ್ಲ ರಥದ ಕಂಡ ಕೌರವನಿಗೆ ನೋಡಲು ಜಾರಿಕೋರ ನಿನ್ನ ಕುಮಾರ ಸುಭದ್ರನಿಗೆ ಬರ್ಬೇಕಮ್ಮ ಸುಭದ್ರ ಆವನ್ನು ಪಡೆದು ಅತ್ತಿಗೆ ಹಾಕದಂತೆ ಮಾಡಬೇಡ ನಿನ್ನ ಹೃದಯದೊಳ ಜ್ಞಾನವು ಯಾತಕ್ಕೆ ಮನೆ ಮಾಡಲಲ್ಲದು ಕರ್ಣ ಇದ್ದ ಆಯುಧವನ್ನು ಪರಿಶೋಧನೆ ಮಾಡಿದರೆ ಇದಕ್ಕೆ ನಾನು ದುತಮುಖದಲ್ಲಿ ಸೋತು ಧನವು ಹಿಂತಿರುವುದಕ್ಕೆ ತಕ್ಕ ಲೆಕ್ಕವನ್ನು ಮಾಡಿದರಲ್ಲ ಆ ಲೆಕ್ಕಕ್ಕೆ ನೀನು ಸಾಕ್ಷಿಯಾಗಿರುವೆಯಲ್ಲ ಹೌದು ಆ ಲೆಕ್ಕದ ಪ್ರಕಾರ ನಿಮ್ಮ ಸ್ವಾಧೀನವಾಗಿತ್ತು ರಾಜಭೋಗದ ಪಾಂಡವನನ್ನು ಬಿಡಲು ತತ್ವ ಪಂಡಿತರ ಮುಖದಿಂದ ಹೇಳಿ ಕಳಿಸಿದರೆ ಕೋಪಧಿಪತನಾದ ಕೋಪ ಭಾಷೆಯನ್ನು ಆಡಿದ್ದು ನೀನು ನೋಡಲಿಲ್ಲವೇ ದುರ್ಜನರಿಗೆ ಬಂದ ಸಂಪತ್ತು ಬಹಳ ದಿನ ಇರಲಾರದೊಂದು ಗಾದೆ ಮಾತಿದೆ ಹೀಗೆ ನಮ್ಮ ತಮ್ಮನವರಿಗೆ ಒಂದು ಬುದ್ಧಿ ಹೇಳಿದೆ ಅದ ರಾಜವೀಯಕ್ಕೆ 5 ಗ್ರಾಮವಾದರೆ ಕೊಡಂದು ಕೇಳಿದರೆ ಅದಕ್ಕೆ ಕಾಲ ಹರಣ ಮಾಡಲಿಕ್ಕೆ ಶ್ರೀಕೃಷ್ಣ ಪಾಠದಿಂದ ಕಾಲಗಳನ್ನು ಕಟ್ಟರೆಂದು ಉಚ್ಚರಿಸಿದಂತೆ ಅಂದಿಗೆ ನೀವೆಲ್ಲರ ಬುದ್ಧಿ ಹೇಳಿದಂತೆ ಸುಮ್ಮನಿದ್ರಿ ಆತಕ್ಕೆ ತಮಗೆ ಬೇಕಾದ ಯುದ್ಧ ಮಾಡಿ ಗೆದ್ದುಕೊಳ್ಳಲೆಂದು ಶ್ರೀಕೃಷ್ಣ ಪಾಶದಿಂದ ಕಾಲಗಳನ್ನು ಕಟ್ಟರೆಂದು
ಉಚ್ಚರಿಸಿದಂತೆ ಅಂದಿಗೆ ನೀವೆಲ್ಲರ ಬುದ್ಧಿ ಹೇಳಿದಂತೆ ಸುಮ್ಮನೆ ತಿರಿ ಆತಕ್ಕೆ ಇದರಲ್ಲಿ ನನ್ನ ಏನಾದರೂ ತಪ್ಪು ತರಿ ಹೇಳು ಕಮಲಾತ್ಮ ಸುತ ಎನ್ನು ಮಾತು ಮಂದಿರಕ್ಕೆ ಅವಿತ ಹೊಳಿರಿ ರೈ ಧರ್ಮರಾಯ ನೀನು ಹೇಳ ಹೊಸ ಪ್ರದೇಶ ಹೊಳಿರಿ ರೈ ಧರ್ಮರಾಯ ನೀನು ಯಾವ ಧರ್ಮವನ್ನು ಜನರು ಸಣ್ಣ ಮನಸ್ಸರು ಹೇಳು ಮಾನವಂತರಿಗೆ ಅಪಮಾನ ಅದಕ್ಕೆ ಸಂಭಾಷಣೆ ಹೇಳು ಎಲ್ಲ ಪ್ರಭಾವದಿಂದ ಬರುವ ಅಪಮಾನಗಳನ್ನು ವೈರಗಳನ್ನು ಸೆಳೆಸೇದ ಮಾಡೋದಕ್ಕೆ ತಮ್ಮರು ಡಬಡ ಒಡಿಯ ಕೋಲಿನ ರಂಪಾಟ ಮಾಡಿಕೊಂಡು ಬಾಳುವ ಡಾಂಬಿಕ ತರವೇ ನೀನು ಈ ಪರಿ ಬಂಡಕ್ಕೆ ಗೊತ್ತೀಯ ಅಣ್ಣನಕ್ಕೆ ಮುಂಕೊಂಡು ರಂಡೆ ಉಂಡಾಗಿ ದೂರ ಮನೆಯ ಮಕ್ಕಳನ್ನು ಮಾಡಿಕೊಂಡು ಯಾತಕ್ಕೆ ನಿಂತ ನೀನಂತ ನಿತ್ಯವೇ ಹೃದಯವಂತ ನೆನೆದರೆ ಮೋಸಗಾರವನ ಕಾಲವನ್ನು ಹತ್ತಿಕೊಳ್ಳುತ್ತಿಲ್ಲ ನೀನಂತ ಸತ್ತ ಅಂದರೆ ಮುತ್ತ ಜನ ಬೀಸುವ ಪ್ರಾಣ ಹತ್ತಿಸುತ್ತಿಲ್ಲ ಕೈ ಮೇಲದರೆ ಎತ್ತಿ ಮೈ ಮೇಲೆ ಬರುವ ಪ್ರಸ್ತರಿಸಿ ಬಂದರೆ ಈಗ ವೈಯಾನತರು ಬಲ್ಲವರೇ ಬಲ್ಲರು ಅಲ್ಲವ ಎಂದಿಗಿಲ್ಲದ ಮೇಲೆ ಎಂದು ಮೇಲೆ ಅಣ್ಣಗೆ ರಥವನ್ನೆತ್ತಿ ರಣರಂಗದಲ್ಲಿ ಕರ್ಣಕರಣ ಬಂಧಿಸಿ ಕರೆ ಎನ್ನ ಮಾತು ಎನ್ನರದೆ ತಣ್ಣಗಾಗಿ ಮಾಡುವ ಕಾಲವ ಬಿಟ್ಟರೆ ನೆಂಬಿದ ಕೌರವರ ಬಾಯಲ್ಲಿ ಮಣ್ಣಾಗಿ ಎಂತಾಯ್ತು ತಿಳಿದರ ಮಜ ಈ ಮಾತು ಸಹಜ ಸುಭದ್ರ ಬಂದ್ರೆ ಬೇವಿನ ಬೀಜವನ್ನು ಸಕ್ಕರೆಯಲ್ಲಿ ಕಲಿಸಿದರೆ ಪನ್ನೀರು ಹಾಕಿದಂತೆ ಕಾಲಾಂತರ ಬೇಯಿಸಿದರೆ ಆ ಬೇವಿನ ಮರದ ವಿಷ ಹೋಗಬಲ್ಲದು. ಎಲೈ ಕರ್ಣ ನಾನೇ ನಿನಗೆ ನೀತಿಯನ್ನು ಹೇಳಿದರೆ ನಿನಗೆ ಕೆಟ್ಟ ಗುಣವನ್ನು ಬಿಟ್ಟವನಾಗಲಿಲ್ಲ. ಎಲೈ ಪಂಡ ಬಂಗಾರವನ್ನು ಅಂಗಳದೊಳಗಿನ ಕಸವನ್ನು ಮನೆಯೊಳಗಿಟ್ಟಂತಾಯ್ತು. ಎಲೈ ಪಾಪಿ ಎನ್ನ ಮಗನಾದ ಅಭಿಮನ್ಯವನ್ನು ಎದುರಿನಲ್ಲಿ ನಿಂತು ಯುದ್ಧ ಮಾಡಲಾಗದ ಗಂಡಸು ನೀನು. ನೀನು ಹೆಂಗಿಸಿನಂತೆ ಹಿಂದಿನಿಂದ ಬಂದು ಘೋಷಿತನಾಗಿ ಚಿಕ್ಕ ಬಾಲಕರನ್ನ ಕೈ ಕಾಲುಗಳ ಕತ್ತರಿಸಿದ ನೀಚಗೊಳ್ಳದವಳು ನೀನು. ದೇವಣ್ಣ ಆಗ ಅಭಿಮಾನ್ಯವನ್ನು ಇಂಥ ಕೆಲಸ ಮಾಡುವುದಕ್ಕಿಂತ ಸೂಳ್ಯರಿಗೆ ಇಂಥ ಕೆಲಸ ಮಾಡುವುದಕ್ಕಿಂತ ಚೂಳರಿಗೆ ಆಸೆ ಕೊಟ್ಟು ಬದುಕುವ ತೆರಿಗಿಡುತ್ತಾನೆ ಎಂದು ಬೈಯುವಾಗ ಬಾರದ ಚಿಟ್ಟಿ ಈ ಧರ್ಮರಾಜನ ಮೇಲೆ ಬಂದಿದ್ದೆ. ನೀ ಯಾರ ರಥವನ್ನು ಹತ್ತಿವೆ, ಬತ್ತಳಿಕಿರೋ ಬಾಣವನ್ನು ಕಿತ್ತಿವೆ, ಈ ಧನುಷಿನ ತುದಿಗೆ ಸೇರಿಸಿ ಹೊಡಿವೆ. ಈ ಬಾಣದಾರ ಮಟ್ಟಕ್ಕೆ ತಡೆಯುವ ಪ್ರಾಣ ನಿನಗಿಲ್ಲ ಕರ್ಣ, ಉಳಿಯೋದಿಲ್ಲ ನಿನ್ನ ಪ್ರಾಣ. ನಿನ್ನ ಸ್ಥಳದ ನಾನು ಬಲ್ಲನ ಸಮರ್ಥರಾದ ನಿಮ್ಮ ತಮ್ಮಂದಿರು ಇಲ್ಲಿ ಎಲ್ಲದಕ್ಕೆ ಎಲ್ಲ ಸ್ಥಳಗಳನ್ನು ಯಮದು ನಿಶ್ಚಯಿಸಿ ಎಲ್ಲರಿಗೆ ಅದ ಮಾಡಲಿಕ್ಕೆ ಬಂದರೆ ಕಾಯಕಲ್ಪ ತಂದಿಟ್ಟು ಕರಬಹುದು ಕೇಳುವುದಕ್ಕೆ ನಾರಾಯಣ ಉಳಿದಲ್ಲ. ಇವಾರ ಭೀಕರದ ಘೋರತರವ ಕಾಂಗ್ರೆಸ್ ಸಮರಗಳಿವೆ. ಅತಿ ಸಂಕಟ ಬಂದಾಗ ವೆಂಕಟೇಶ ನೀನೇ ಗತಿಯನ್ನು ಪ್ರಾರ್ಥಿಸಿದರೆ ಆ ಗತಿಗಡಿ ರತಿಪತಿ ಪಿತರು ಪರವಿದೆ ಮದುವಿನ
ಹಸಿವಿನಿಂದ ಕೂಡಿದ ಯಾಕನ್ನ ಹಾರಬಟ್ಟದ ಮುಂದೆ ಆಯ್ದ ಮೋದಿದ ಹಸು ಉಸಿರಿದಂತೆ ನಿನ್ನ ಪ್ರಾಣವನ್ನು ಬಿತ್ತಿ ಹೇಳಕ್ಕೆ ಬಂದರೆ ನಾನು ಕೇಳಬಲ್ಲ. ಲೇ ಮಗನ, ಹೇ ಮಗನೇ, ಸಂಡಳಕ್ಕೆ ಮುಂಕೊಂಡು ರಂಡ ಮಂಡಾಗಿ ಧೋಲ ಮರಿಯ ಮಕವನ್ನು ಮಾಡಿಕೊಂಡು ನಿಂತೆಯದಕ್ಕೆ ನೀನು ಅಂತ ನಿಚ್ಚಲ ಹೃದಯವಂತನಾದರೆ ಮೋಸಕರವನ ಕಾಲವನ್ನು ಹತ್ತಿಕೊಳ್ತದಲ್ಲ. ನೀನೇ ಸತ್ತವಂತನಾದರೂ ಮುತ್ತದನ್ನು ಬೀಸುವ ಪ್ರಾಣ ಹತ್ತಿಸುತ್ತದಲ್ಲ. ಕೈ ಮೇಲದರ ಎತ್ತಿ ಮೈ ಮೇಲೆ ಬರುವ ಪ್ರಶಸ್ತಿ ಬಂದರೆ ಈಗ ವೈಯಾರತ ಬಲ್ಲರು ದೇವಂಡ ಅಲ್ಲದ ಎಂದಿಲ್ಲದ ಮೇಲೆ ಎಂದು ಮೇಲೆ ಒಳ್ಳೆ ಕಾರಣಕ್ಕೆ ರಥವನ್ನತ್ತಿ ರಣರಂಗದಲ್ಲಿ ನಿಂತ ಸಮಯದಲ್ಲಿ ಕರುಣಾಕರಣಿಂದ ಬಣ್ಣಿಸಿ ಕರೆ ಎನ್ನುವ ಮಾತಿಗೆ ಎನ್ನ ಹೃದಯ ತಣ್ಣಗಾಗಿ ಮಾಡುವ ಕಾರಣ ಬಿಟ್ಟರೆ ನೆಂಬಿದ ಕವರರ ಬಾಯಲ್ಲಿ ಮಣ್ಣಾಗಿದ್ದಾಯ್ತು. ತಿಳಿದರ ಮದಾಗಿ ಈ ಮಾತು ಸಹಜ. ಹೊಸ ಪ್ರದೇಶದಲ್ಲಿ ನಿಜವಾಗಿ ನೋಡಿದ್ದರೆ ಉಭಯರು ಏಕದಾರರು ಪಾಂಡುರಾಯನು ಧೃತರಾಷ್ಟ್ರರಾಯನು ಕೌರವರ ಮಕ್ಕಳ ಮಧು ನಿವರನಾಯನು ತಿಳಿಯಿತು. ನಿಮ್ಮ ಕಡೆಗಾಗಿ ಕೌರವರ ಗೋಡು ಮುರಿದಂತೆ ಸರಿ ಕೌರವರ ಬಂಧದಿಂದ ಎಲ್ಲ ರಕ್ತ ಒಂದಾದಲ್ಲಿ ಅತ್ಯುತ್ತಮಕ್ಕೆ ಯಮದತ್ತ ಒತ್ತಿ ಒತ್ತಿ ಹಣ್ಣು ಮಾಡಿದರೆ ರುಚಿ ಆಗಬಲ್ಲದು. ಮತ್ತೆ ಮತ್ತೆ ಹೇಳದೆ ಬಂದರೆ ಮನಸ್ಸನ್ನು ತಿಳಿಸಲಾರದು. ಬಾಣವರ ಕಿತ್ತಿ ತನಸೆ ತುದಿಗೆ ಒತ್ತು ಬಳಿದ ನೋಡಿ ನಿನ್ನದೇ ಬಾಣ ಪಡ್ಕೊಂತ ಮಾಡಿ ಬದಿಯಲ್ಲಿದ್ದ ಬಾಣ ಹದ ಮಾಡಿ ಬಾಣ ನೋಡಿ ಚಿಂದಿ ಅಂತಿಡಿ ಎದೆವರೆಗೆ ಸದಿ ಈ ಕೋಪಾದ್ರಿಕ ಬರೋ ಬಾಣಕ್ಕೆ ನೆತ್ತಿಸಿಕೊಳ್ಳೇ ಧರ್ಮದ ಎಲ್ಲೈ ಕೆಟ್ಟ ಗುಣಗಳ ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದ ದೂತ ಧರ್ಮದ ಹೇಳತ್ರ ಕೇಳಬಹುದಿಲ್ಲ. ಕೌರವನಿಗೆ ಭೀಮನೇ ಆಗಿರುವನಂತೆ ಮೊದಲಿಂದಲೂ ನನಗೆ ಅರ್ಜುನನೇ ಛತ್ರವಾಗಿರುವನಂತೆ. ಈ ತಾತ್ಕಾಲದಲ್ಲಿ ಮಿತ್ರತೆ ಬಯಸಿದರೆ ಹೇಗೆ ಮನೆ ಹೋಗ್ಬೋದು ಪಾಂಡುದಾದ ನಿನ್ನ ತಲೆ ಕೂದಲಕ್ಕೆ ಕೆಡಿದ ನಂತರ ನನ್ನ ನಾಟಬಲದಿಂದ ಅರ್ಜುನನ ತಡೆದು ಮುರಂಕತಗಳ ಮಾಡಿ ಒಬ್ಬೆರೆದು ಹರ್ಧ ಜೊತೆಗಳು ಈರ ಮಂಡೆ ಮುರುತ್ತ ಈರವೇಶದಿಂದಿರುವ ಹನುಮಂತನ ರಕ್ತ ಕಾರಿಸುವ ತಲಾಡಿಯಾಗಿ ಭೂಮಿ ಕೆಡಿದ ನಂತರ ನಳಿನಾಕ್ಷ ಬಲದಿಂದ ಹತ್ಯೆ ಗಾಂಭೀರ್ಯದ ಶರೀರ ಮಂಡಲ ಬೆರೆಯುವ ರಣಗಳನ್ನು ಪಡೆಯುವರು. ಸಂಜೆನ ರಥಗಳ ಪುಡಿ ಪುಡಿ ಮಾಡಿ ಬಂಡ ಪಾತ್ರ ಪುಂಡರಾಶಿತ ಮುಂದಲ ಗೋದಲ ಬಿಡಿದ ಕಂಡಂತೆ ಯಾದಾಡಿ ಬಿಡುವ ಅಪ್ಪದಾಪ್ಪರು ಎಂತ ವೈರಗಳ ಸಿರ ಸಣ್ಣಾಡುವ ಕಾರಣ ಈ ತನಸಿಗೆ ಅಂಬೇರಿಸಿ ಓಡಾಡಿ ವಿಪೆಯನ್ನು ಪಂಚಿ ಬಾಣ ಉಳಿಸಿಕೊಂಡನೇ ಕಾಣ. ಐಶ್ವರ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತಿ ಸುಂದರ, ನೀನು ಏತಕ್ಕೆ ಇಷ್ಟು ಕೋಪ ಭರಿತನಾಗಿರುವೆ? ನನ್ನನ್ನು ಈ ಧರ್ಮದಿಂದ ಕೊಂಡು ಹಾಡಿದನಲ್ಲ ಕಾಂತೆ. ಮಣ್ಣನಲ್ಲಿ ತಪ್ಪೇನಿದೆ? ಎನ್ನ ಶತ್ರುವನ್ನು ಕೊಂಡು ಹಾಡಿದ ತಪ್ಪಲ್ಲವ ಕಾಂತೇನ. ಇದು ನಿನಗೆ ನ್ಯಾಯವಲ್ಲ. ಅದು ಏತಕ್ಕೆ ನ್ಯಾಯವಲ್ಲ? ಹೇಳುವ ಕೇಳು. ಅದೇನು ಚೆನ್ನಾಗಿ ನಾವಳಿದ್ದೇನೋ ನಿನ್ನಾಯ ರೂಪಕ್ಕೆ Yeah.
ಸುಂದರ, ಅಣ್ಣನ ಮೇಲೆ ಕೋಪ ಪರಿತನಾಗುವುದನ್ನು ಬಿಟ್ಟು ಸಂತೋಷದಿಂದ ಅವರ ಒಡಗೂಡಿಸಿ ಗುಣವಂತ. ಕಾಂತ ಕಾಂತ ಕರ್ಣನ ಕೂಡ ಯುದ್ಧಕ್ಕೆ ಹೋಗಿ ಮೂರ್ತಿ ಬಿದ್ದಿರುವ ಕಾಲದಲ್ಲಿ ಈ ಪ್ರಶ್ನೆ ಮಾತನಾಡುತ್ತಿದ್ದಾರೆ. ಅರ್ಜುನ ನಿನ್ನ ಬಿರುದಾವಳಿಗೆ ಹೇಳಕ್ಕೆ ತಿಳಿದು ಬಂದನಲ್ಲ, ಆದ ಕಾರಣವು ನಮ್ಮ ಕಡೆಗೆ ಕಾಂತೆ ಶ್ರೀಮಂತೆ ಕಾಂತ, ಕಾಂತೆ ನಿಮ್ಮಣ್ಣನನ್ನು ಹತಿಸುವುದು ನಿನಗೆ ನ್ಯಾಯವಾಗಿ ತೋರುವುದೇ? ನ್ಯಾಯವಲ್ಲ. ಕಷ್ಟ ಕಾಲದಲ್ಲಿ ನಿಮ್ಮೆಲ್ಲರನ್ನು ಕಟ್ಟಿಕೊಂಡು ಅರಣ್ಯವಾಸವನ್ನು ಅನುಭವಿಸಬಲ್ಲಿಲ್ಲವೇ ನಿಮ್ಮಣ್ಣನು? ಯಾರು ಇಲ್ಲ ಅಂತವರು ನಮ್ಮನೆ ಅಂತ ಅಣ್ಣನಿಗೆ ಇಂಥ ದುರ್ಬಲ ನಿನಗೇಕೆ? ನನ್ನ ಶತ್ರುವನ್ನು ಕಂಡು ಆಡಿದರಲ್ಲ ಕಾಂತೆ. ಹೇಳುವಿನ ಕೇಳು. ಚೆನ್ನಾಗಿವರ ಓ ಪ್ರಿಯತಮ ಬಾ ಪ್ರಿಯತಮ ಬಾ ಪ್ರಿಯತಮ. ಕೇಳುವುದಿಲ್ಲವೇ? ಎನ್ನಯ ಮಾತನು ಹೇಳದೆ ಅಣ್ಣನ ಮೇಲೆ ಕೋಪವು. ಅಣ್ಣನ ಮೇಲೆ ಕೋಪವು ಚಂದದಿಂದ ನಿಮ್ಮಣ್ಣನ ಮೇಲೆ ಕೋಪ ತಾಳಿ ಸಣ್ಣ ಸಣ್ಣ ಮಾತುಗಳನ್ನು ಆಡುವುದು ನಿನಗೆ ನ್ಯಾಯವಲ್ಲ. ಪ್ರಿಯ, ಈ ಘಟಕದಿಂದ ಕಡಿಯುವಿನೆಂದು ಹೇಳುತ್ತಿರುವಿಯಲ್ಲ, ನಿನಗೆ ಸರಿಯಲ್ಲರನ್ನ ಬುದ್ಧಿ ಸೊಪ್ಪನ್ನ
ಧರ್ಮಜನ ಬಿಟ್ಟು ಕೀರ್ತಿ ಸಂಪನ್ನವನ್ನು ಮಾಡು ಎಂದು ಹೇಳುವಲ್ಲ. ಕರ್ಣನ ಅವತಾಳು ಬಂದು ನೊಂದು ಹಣ್ಣನೊಂದು ಅರ್ಧ ಕರ್ಣಟಿ ಕೇಳಿದರೆ ಸುಂದರ ಕರ್ಣನ ಬಲವನ್ನು ಅವನ ಪ್ರಕಾರ ಪರಾಕ್ರಮವನ್ನು ಅವಳಿ ಈ ಅರ್ಥ ರೋಷ ಬರ್ತನಾಗಿ ಈ ಧರ್ಮದ ತಂದನಲ್ಲ ಇವು ನಾವು ಕರುಣಿಸುವುದು ಏತಕ್ಕೆ ಕಾಂತಿ ಕಾಂತ ಪಂಥವನ್ನು ಮರೆ ಮಾಡು. ಎಷ್ಟು ಮಹತ್ವಕ್ಕೂ ಮಾಡುವುದು ಒಳಗಡೆ ಇದು ನಿನಗೆ ತಕ್ಕ ನಡತೆಯಲ್ಲ. ಅದು ತಕ್ಕ ನಡೆಯುವ ಅಣ್ಣನ ಮೇಲೆ ಕೋಪ ಮಾಡುವುದು ಸರಿಯಲ್ಲ. ಕಂಡು ಕೊಂಡಾಡಿದನಲ್ವ ಇದು ನಿನಗೆ ಹೇಗೆ ಹೇಳಬೇಕು? ಯೋಗ ಹೇಳಿದಕ್ಕೆ ನಾನು ಕೇಳುವುದಲ್ಲ ತಗಡೆ ಪ್ರಿಯ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಸೂರ್ಯಗೆ ಗೋಡೆ ಮಾಡೋಣ ನಾನೇನು ಜೋಡೆ ಬರೆ ಬಾರ 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 ಎಲ್ಲ ಬಾಳಿ ನಾರಾಜ ಎಲ್ಲ ಮಗಿನ ಬೇಜ ಎಲ್ಲ ಬಾಳಿ ನಾರಾಜ ಎಲ್ಲ ಮಗಿನ ಬೇಜ ಸುಂದರ ಕರ ಮುಗಿದು ಸ್ಥಿರವಾಗಿ ಪರಿಪರಿಂದ ಬೇಡಿಕೊಳ್ಳುವೆನು. ಧರ್ಮರಾಯರೊಡನೆ ಇಂಥ ಕದನವನ್ನು ಮಾಡಬೇಡ ಅಂತ ತಿಳಿದು ನೋಡುವ ಗುಣವಂತ. ಈ ಕಾಲದ ಕಾಂತಿ ಸುಂದರ ಮಾರ್ಬಲಿತ ವೈರಗಳ ಗಂಡನಾದ ಉತ್ತಂಡ ಪ್ರಾರ್ಥನೆ ಎದೆಗೆ ನಿಂತಿದ್ದು ಈ ಪಾಸುಪ ಶಾಸ್ತ್ರದ ಜಪ್ಪಿಗೆ ಇಂದ್ರಲೋಕ ಅಷ್ಟು ನಿತ್ಯವಿಲ್ಲದಿರುವ ದೇವತೆಗಳ ಬಪ್ಪುರ ಹತ್ತಿರದ ತ್ರಿಲೋಕವೀರನನ್ನು ಹೇಳುವರು ಚಿತ್ರಾಂಗವನ್ನು ಕನ್ಯೆತ್ತು ದಿಕ್ಪಾಲಕರ ಧರ್ಮ ಮಕ್ಕಳಿಗೆ ಸೂರ್ಯ ಮಂಡಲವನ್ನು ಭೇದಿಸಿ ಗಾಯನೆಂಬ ಗಂಧರ್ವನಿಗೆ ಪ್ರಾಣವನ್ನು ಕೊಟ್ಟು ಬಪ್ಪುರ ಪಾಸುಪ ಶಾಸ್ತ್ರವನ್ನು ಪಡೆದ ಪ್ರಾರ್ಥನೆಗೆ ಆ ರಾಮ ಎಂಬ ಪದನಿಗೆ ಬಿಡೋದನ್ನು ಕಾತೆ ಬೆಟ್ಟು ಬಿಡೋದನ್ನು ಚಿಂತೆ. ಸುಂದರ ನಿನಗೆ ಏತಕ್ಕೆ ಇಷ್ಟು ಹಠ? ಸಹಜವಾಗಿರುವುದಕ್ಕಂತೆ ಈತನು ನಿಮ್ಮ ಅಣ್ಣನಲ್ಲವೇ? ಅಣ್ಣನು ಹೋದರೆ ಚಿಂತೆ ಇಲ್ಲ, ಈ ಧರ್ಮನ ಬಿಡೋದಿಲ್ಲ. ಅಣ್ಣನ ಮೇಲೆ ಪಂಥವನ್ನು ಮಾಡುವೆಯ? ಸಹಜವಾಗಿ ಮಾಡುವುದು. ಈ ಪಂಥವನ್ನು ಬಿಡು. ಎಷ್ಟು ಮಹತ್ವಕ್ಕೂ ಬಿಡುವುದಿಲ್ಲ ರಮಣ. ಮಾತನ್ನು ಕೇಳು. ಎಷ್ಟು ಮಹತ್ವಕ್ಕೂ ಕೇಳುವುದಿಲ್ಲ. ನಿಮ್ಮ ಅಣ್ಣನು ಮಾಡಿದ ಅಪರಾಧವೇನು? ಎಮ್ಮ ಮಗನಾದ ಬಂದೈತೆ ಪಾತ ಬಂದೈತೆ ನಿನ್ನ ಮೇಲೆ ಬಂದೈತೆ. ಸುಂದರ ಹೇಳುವಿನ ಕೇಳು.
ಹೇಳ ಅದೇನು ಚೆನ್ನಾಗಿ ಹೇಳು. ಬಂದೈತೆ ಪಾಪ ಬಂದೈತೆ ನಿನ್ನ ಮೇಲೆ ಪ್ರೀತಿ ಬಂದೈತೆ ನನ್ನ ಪ್ರೀತಿ ನಿನ್ನ ಮೇಲೆ ಬಾರ ಬಾರ ಒಳ್ಳೆ ಬಾರ ಸಹಜವಾಗಿ ಬರುವನು ಈ ಧರ್ಮವಂತರ ಜನ. ಬಾರೋ ಬಾರೋ ಪ್ರೀತಿ ಮಾಡುವ ಬಾರೋ ಬಾರೋ ಪ್ರೀತಿ ಮಾಡುವ ಸಹಜವಾಗಿ ಬರುವನು ಅಲ್ಲವೇ? ಸಹಜವಾಗಿ ಬರುವನು ಅವನೇ. ಅದೇನು ಚೆನ್ನಾಗಿ ಹೇಳು. ಬಾರ ಬಾರ ಪ್ರೀತಿ ಮಾಡುವ ಬಾರೋ ಬಾರ ಸುಂದರ, ನೀನು ಇಂಥ ನುಡಿಯನ್ನು ನೋಡಿದರೆ ಶ್ರೀವರ ಭೀಮೇಶನು ನಿನ್ನ ನಡತೆಯನ್ನು ನೋಡಿ ಮೆಚ್ಚಲಾರಲಾಗ. ಅದು ಹೇಗೆ ಬಚ್ಚಲಾರದು? ರಮಣೆ ಈಶನನ್ನು ಸೋಲಿಸಿ ತೀರತನದಿಂದ ಪಡೆದ ಪಾದಪ ಶಾಸ್ತ್ರವನ್ನು 3 ಲೋಕದ ಗಂಡನ ಬಿರುದು ಹಾಕಿ ಅಂತ ನುಡಿದ ಮೇಲೆ ಅಂತ ಮಾರ್ಗಗಳಿಂದ ಅಂತಗ ನಮ್ಮ ಅಂತಪುರಕ್ಕೆ ಸೇರಿಸಬೇಕಮ್ಮ. ಇನ್ನು ಹೆದಕ್ಕೆ ತಗೊಳ್ಳ ಈ ಧರ್ಮವನ್ನು ಮಾಡಿ 3 ಲೋಕದಲ್ಲಿ ನಾನೇ ಪರಾಕ್ರಮ ನೆನೆಸು ಅಂತ ಕಂಡ ಹುಟ್ಟಿ ಸಮರ್ಥನೆಗಳ ಬೆಂಬಲವಾಗಿ ಯೋಚನೆ ಜೊತೆಯಾಗಿ ಹಿತವಾಗಿ ಸರಿ ನಡೆವ ಸರಿ ನುಡಿವ ನಿನ್ನ ಬದುಕಲ್ಲೇನ ಎಲ್ಲೋ ಬೆಳಗ ನಿನ್ನ ಜೊತೆಯಲ್ಲಿ ನಿನ್ನ ಜೊತೆಯಾದ ನಿನ್ನ ಬೇರೆ ನಾನೆಲ್ಲಿವೆ
ನಾರಾಯಣ ತ್ರಿಲೋಕವೀರನನ್ನು ಹೇಳುವರು ತೊಡಿ ಚಿತ್ರಾಂಗವನ್ನು ಕನ್ಯೆಗೆತ್ತು ದಿಕ್ಪಾಲಕರ ಧರ್ಮ ಮಕ್ಕಳಿಗೆ ಸೂರ್ಯ ಮಂಡಲವನ್ನು ಭೇದಿಸಿದಾರನೆಂಬ ಗಂಧರ್ವನಿಗೆ ಪ್ರಾಣವನ್ನು ಕೊಟ್ಟು ಬಪ್ಪನ ಶಾಸ್ತ್ರವನ್ನು ಪಡೆದ ಪ್ರಾರ್ಥನೆಗೆ ಆ ರಾಜ ಎಂಬ ಪದನಿಗೆ ಮಗನಾದ ಆ ತನ್ನ ಗಿಡವನ್ನು ಕಾಕೆ ಬೆಟ್ಟು ಬಿಡುವ ಚಿಂತೆ ಸುಂದರ ನಿನಗೆ ಏತಕ್ಕೆ ಇಷ್ಟು ಆಟ ಸಹಜವಾಗಿರುವುದಕ್ಕಂತೆ ಈತನು ನಿಮ್ಮ ಅಣ್ಣನಲ್ಲವೇ ಅಣ್ಣನು ಹೋದರೆ ಚಿಂತೆ ಇಲ್ಲ ಈ ಧರ್ಮನ ಬಿಡೋದಿಲ್ಲ ಅಣ್ಣನ ಮೇಲೆ ಪಂಥವನ್ನು ಮಾಡುವೆಯ ಸಹಜವಾಗಿ ಮಾಡುವುದನು ಈ ಪಂಥವನ್ನು ಬಿಡು ಎಷ್ಟು ಮಹತ್ವಕ್ಕೆ ಬಿಡುವುದಿಲ್ಲ ರಮಣ ಮಾತನ್ನು ಕೇಳು ಎಷ್ಟು ಮಹತ್ವಕ್ಕೆ ಕೇಳುವುದಿಲ್ಲ ನಿಮ್ಮ ಅಣ್ಣನು ಮಾಡಿದ ಅಪರಾಧವೇನು ಎಮ್ಮ ಮಗನಾದ ಬಂದು ಹಾರಿದರವ ಬಂದೈತೆ ಪಾತ ಬಂದೈತೆ ನಿನ್ನ ಮೇಲೆ ಪ್ರೀತಿ ಬಂದೈತೆ ಸುಂದರ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಬಂದೈತೆ ಪಾತ ಬಂದೈತೆ ನಿನ್ನ ಮೇಲೆ ಪ್ರೀತಿ ಬಂದೈತೆ ನನ್ನ ಪ್ರೀತಿ ನಿನ್ನ ಮೇಲೆ ಬಾರ 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 ಸಹಜವಾಗಿ ಬರುವ ಈ ಧರ್ಮ ಬಾರ ಬಾರ ಪ್ರೀತಿ ಮಾಡುವ ಬಾರ ಬಾರ ಪ್ರೀತಿ ಮಾಡುವ ಸಹಜವಾಗಿ ಬರುವುದು ರಮಣ ಅದೇನು ಚೆನ್ನಾಗಿ ಹೇಳು ಬಾರ ಬಾರ ಪ್ರೀತಿ ಮಾಡುವ ಬಾರ ಬಾರ ಸುಂದರ ನೀನು ಇಂಥ ನುಡಿಯನ್ನು ನೋಡಿದರೆ ಶ್ರೀವರ ಭೀಮೇಶನು ನಿನ್ನ ನಡತೆಯನ್ನು ನೋಡಿ ಮೆಚ್ಚಲಾರಲ್ಲ ಅದು ಹೇಗೆ ಮಚ್ಚಲಾರದು ರಮಣೆ ಈಶನನ್ನು ಸೋಲಿಸಿ ತೀರತನದಿಂದ ಪಡೆದ ಪಾತುಕ ಶಾಸ್ತ್ರವನ್ನು 3 ಲೋಕದ ಗಂಡನ ಬಿರುದು ಹಾಕಿ ಅಂತ ನುಡಿದ ಮೇಲೆ ಅಂತ ಮಾರ್ಗಗಳಿದ್ದು ಅಂತಗನ ಮಾತಾಡಲಿಕ್ಕೆ ಚೇತವಾಗಮ ಹೆಂಡಕ್ಕೆ ಈ ಧರ್ಮದಲ್ಲಿ ಶಿರಚ್ಛೇದನ ಮಾಡಿ 3 ಲೋಕದಲ್ಲಿ ನಾನೇ ಪರಾಕ್ರಮ ನೆನೆಸಿ ಅಂತ ಕಂಡ ಹುಟ್ಟಿ ಸಮರ್ಥನೆಗಳ ಬೆಂಬಲವಾಗಿ ಯೋಚನೆ ಜೊತೆಯಾಗಿ ಹಿತವಾಗಿ ಸರಿ ನಡೆವ ಸರಿ ನುಡಿವ ನಿನ್ನ ಬದುಕಲ್ಲೇನ ಎಲ್ಲೋ ಬೆಳಗ ನಿನ್ನ ಜೊತೆಯಲ್ಲಿರುವ ನಿನ್ನ ಜೊತೆಯಾದವ ನಿನ್ನ ಬೇರೆ ನಾನೆಲ್ಲಿವೆ
ಕಾಂತಿ ನಿನ್ನ ಮಗ ಹೋಗಿತ್ತು ಸುಖದಲೇ ಓಲಾಡುವಾಗ ಆ ಸ್ವರ್ಗ ಸುದೆಯ ನೀ ತಂದೆ ಮನಗೆ ಹರ್ಷ ಆಮೇಲೆ ಆಮೇಲೆ ಉಲ್ಲಾಸ 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 ಆಮೇಲೆ ಏನಾಯ್ತು ಆಮೇಲೆ ಉಲ್ಲಾಸ ಉಲ್ಲಾಸ ಜವರ್ಕೋಳಿ ಜೂಜಾಡಕ್ ಬಿಟ್ಟಂಗ ಆಗೈತಿ ಇವನ್ನ ಹೌದು ಪ್ರಿಯ ಕಾಂತ ಹೇಳುವ ಮಾತುಗಳು ಹೇಗೆ ಇರುವವೆಂದರೆ ಹೇಗಿರುವುದು ಕಾಂತ ಮಧುಕರವಾಗಿ ಹೇಳುವ ಮಾತುಗಳ ಕರ್ಣ ಕಠೋರವಾಗಿ ತೋರುವುದು ಮಾಡಲು ನೀನು ಹೇಳುವ ಮಾತುಗಳು ಬಡ್ಡ ಹಾವು ತಂದು ಎದುರಿಸಿದ ಆದರೆ ಹೊಡಿ ತಿಕ್ಕಿಸ್ತ್ರಿ ಚಂದಗಾರ ಮಾತಿನಲ್ಲಿ ಬಲಮೋಜುಗಾರ ಪಾರುವೇನೋ
ಸಾಮಾನ್ಯನೇನು? ನಾನೇನು ಸಾಮಾನ್ಯದ ಸುಂದರಿ? ಅಂತ ಧರ್ಮರಾಯನೊಡನೆ ನೀನೇತಕ್ಕೆ ಇಂಥ ಕೋಪ? ಪ್ರಿಯ, ಈ ಪಂಥವನ್ನು ಮನೆ ಮಾಡು ರಮಣ, ಸನ್ಮೋಹನ ಮಾಡು. ನನ್ನ ಪ್ರೀತಿಯ ಸರ್ವ ಧರ್ಮರಾಯನ ಮೂರ್ತಿಗೊಳಿಸಿ ಸುದ್ದಿ ತಪ್ಪಂತೆ ಮಾಡಿತು. ಮತ್ತೇನಿದೆ ಆ ಹುಲ್ಲು ಪಾರ್ಥನ ಕೊಲ್ಲ ಕೃಷ್ಣ ಎಲ್ಲಿರವರ ಅಲ್ಲಿವರೆಗೆ ಕೊಲ್ಲವದಕ್ಕಾಗಿ ಸೂಟಿನ ರಥವನ್ನು 6 ಸಾರಥಿ ಓಡಿಸದ ಈ ಬರ್ತಿದ್ದಾಗತ್ತೆ. ನಿನ್ನೆ ಸಿಗುತ್ತದೆ ಏನು ಮೋಸವಾಯ್ತು ಎಲ್ಲ ಸಾರಥಿ ಸ್ವಾಮಿ. ಎನ್ನ ಮೃತದೊಳಗೆ ಹಾಕಿಕೊಂಡು ಬಿಡಾರಕ್ಕೆ ಹೋಗುವಂತನಾಗಲೇ ಸಾರಥಿ ಹೋಗುಡಿ ಜಾಗೃತಿ ಎಷ್ಟೊಂದಾಗಲಿ ಹೋಗುದಿ. ಹೇ ಪರಮಾತ್ಮ, ಹೇಳಬೇಕು ಕೇಳು, ಅದೇನು ಚೆನ್ನಾಗಿ ಹೇಳು. ಕೌರವರ ನೀಡಬೇಕು ಕೌರವ. ಸಮಸಪ್ತಕರ ದಂಡವನ್ನು ನೋಡಿ ನೀನೇನು ಗುಂಡಿಗೆ ಎಳೆದರು. ಈ ಅನನ್ಯಕ್ಕೆ ನಡೆದುವುದು ಪರಮಾತ್ಮ. ಹಾಗಾದರೆ ಈ ರಣರಂಗದಲ್ಲಿ ಯುದ್ಧ ಮಾಡುವುದೇನೋ ಸಹಜವಾಗಿ ಮಾಡುವ ಪರಮಾತ್ಮ. ಈ ದುರ್ಯೋಧನ ಕೌರವ
ರೀತಿಗೆ ಆದರೂ ನಡೆಸುವುದೇನು ಅಲ್ಲ ಹೇ ಮಾತ ಹೇ ಕೃಷ್ಣ ಹಾಗಾದರೆ ಈ ಚಮಚತ್ತಕರ ಒಡನೆ ಯುದ್ಧವನ್ನು ಮಾಡುವಂತಹ ಪಾತ್ರ ದುರ್ಗೋವಿನ ಚಮತ್ತ ನಿನ್ನ ಇಷ್ಟದಂತೆ ಆಗಲೇ ಕೃಷ್ಣ ಕೃಷ್ಣಮೂರ್ತಿ ರಣಪಾಳ್ಯ ದೋಳ ಅದೇನೆಂದರೆ ಅದೇನು ಪಾತ್ರ ಅಕ್ಷದೋಳ ದೋಳ ಭಕ್ತ ವೀರ ಭದ್ರನಂತೆ ಹೊರಪಡಿಸಿ ಗೌರವನ ಬಲವೆಂಬ ಸಮುದ್ರವೆಂಬ ಕೆಡಗಿ ಮೇಲೆ ಬಂದವರಮ್ಮ ಕಾಲಿಗೆ ಇವ ರಕ್ತ ಹಳ್ಳವಾಗಿಯೇ ತಪ್ಪಿತಪ್ಪೆಯಾಗಿ ಏ ಪಾತ ಕರದೋಳು ಈ ಎನ್ನ ಕರದೋಳು ನೆನೆಯುವ ಈ ಭಾಷಕ ಶಾಸ್ತ್ರವನ್ನಿಂದ ಈ ರಣರಂಗವನ್ನು ಮಾಡಿದರು ಈ ಕನವಿಗೆ ದಣಿವೆಂಬುದು ಹಣ ಮಾತ್ರ ಕೈಯುಲ್ಲ ಇದು ನನ್ನನಾದ ಧರ್ಮಜನ ಪ್ರಭಾವದಿಂದಲೇ ಹೌದೌದು ಪಾರ್ಥ ಆಹೋ ಜಗದೊಡೆಯ ಆಹಾ ಇಂದಿಗೆ ನಾನು ಧನ್ಯ ಇದೇನು ಈ ಅಣ್ಣನಾದ ಧರ್ಮಜನ ಎನ್ನ ಅಂದಾಕ್ಷಣವೇ ಎನ್ನ ಎಡಬುದವ ತಪ್ಪಿದ ಹೌದವ ನನಗ ಅಪಶಕನವು ತೋರಿದ್ದಲ್ಲ ಹೋಮಗಳು ನಿಮಿರಿ ನಿಂತವಲ್ಲ ಹೇ ಕೃಷ್ಣ ಅರ್ಜುನ ಕದನದ ಸೂಚನೆ ತೋರಿತಲ್ಲ ರಥವನ್ನು ಹಿಂದಕ್ಕೆ ತಿರುಗಿಸಿ ಕುದುರೆಗಳ ಓಡಿಸು ಅಣ್ಣನಾದ ಧರ್ಮಜನ ಪಾದ ಹರವಿಂದಗಳಿಗೆ ರುಕ್ಮಿಣಿಲೋಲ ತ್ರಿಜಗತ್ಫಲ ಲಕ್ಷ್ಮೀಕಾಂತನೇ ಧರ್ಮರಾಜನಿಗೆ ಏನು ಅಗತ್ಯವಾದಂತೆ ನನಗೆ ಕೂಡ ಹಾಗೆ ತೋರುವುದು ಪರಮಾತ್ಮ ಅಪಶಕನವು ತೋರಿತು ನನಗೆ ಕೂಡ ಅಪಶಕನವು ತೋರಿತು ಪರಮಾತ್ಮ ಅರ್ಜುನ ಹೇ ಕೃಷ್ಣ ಹಾಗಿರಲಿ ನಾನು ರಥವನ್ನು ಮುಂದಕ್ಕೆ ಹೊಡೆಯುವುದು ನೋಡು ಇನ್ನು ಇಷ್ಟದಂತ ಹಾಗಲಿ ಪರಮಾತ್ಮ ಪಾಲ್ಗುಣ ಅಕ್ಕೋ ಹಳ್ಳಿ ನೋಡು ಅದೇನು ಪರಮಾತ್ಮ ಹಬ್ಬ ಕರ್ಣನ ರಥವ ಹಾಡುಪಡಿಸುತ್ತ ಬರುವುದು ಬರಲಿ 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 ಪರಮಾತ್ಮ ಅರ್ಜುನ ಹೇ ಕೃಷ್ಣ ಆ ರಥವನ್ನು ನಮ್ಮ ರಥಕ್ಕೆ ಅಡ್ಡಡ್ಡ ಬರುತ್ತಿರುವನು ಸ್ವಲ್ಪ ಬರಲಿ ಪರಮಾತ್ಮ ಅವನ ಪರ್ವತದೊಳಗಾಗಿ ನಿನ್ನ ಬಾಣವನ್ನು ರಥಕ್ಕೆ ಬಿಡಬಂದನಾಗ ಪಾರ್ಥ ದುರಧೋಳು ನೀ ರಥ ಸಮರ್ಥ ಇಷ್ಟದಂತೆ ಹಾಗಲ್ಲ ಕೃಷ್ಣ ಪಾಂಡವರ ಇವರ ಗಂಡನಾದ ಪ್ರಚಂಡನಾದ ಈ ಕಲಿಕರಣದ ಈ ರಣಮಂಡಲ ಅಳವಡಿಕೆ ತಾವಲ್ಲೇ ಅಡಿಕೊಂಡಿದೆ ಬಂಡ ನಾನು ಹಿಂದೆ ಇರುವುದಲ್ಲೇ ಮೂರ್ಖ ಈ ದಿನ ಯುದ್ಧದಲ್ಲಿ ನಿನ್ನ ರುಂಡವನ ಕಡೆಗೆ ತಕ್ಕಾಗಿ ಹಾಡ ಮಂಡಲ ಕಡೆಗೆ ಮಾರ್ತಂಡ ಸುದ್ದಿಯ ಮರ್ತನ ಕೆಳಗೆ ಕೊಟ್ಟು ನಿಲ್ಲನ್ನು ಬಿಟ್ಟು ಅಲ್ಲಲ್ಲಿ ಎಳೆಕೊಂಡು ನಾನು ಕೆಳಗೆ
ನಿನ್ನ ಬಾರೋ ರಾಜೆಯ ಮೂರ್ಛಗದಲ್ಲಿ ಬಲ್ಲಿದೆ ನಿನ್ನ ಸಮರದ ಪರಿಚಯ. ಅರ್ಜುನ, ಈ ಅನ್ನ ಸಮ್ಮುಖದೊಳೆ ಯುದ್ಧ ಮಾಡು ಶಕ್ತಿ ಇಲ್ಲದೆ ಹಿಂದೆ ನಿಂತ ಅಭಿಮಾನ್ಯವನ ಕತ್ತರಿಸಿದವರ ಸತ್ತ ಗಂಡಸು ನಿನ್ನ ಹೆಸರಿಗೆ ಕ್ಷತ್ರಿಯ ನಂಬದ ಅನರ್ಥ. ಅಂತ ಬಲವಂತನಾದರೆ ಎನ್ನ ಸಮ್ಮುಖದಲ್ಲಿ ಯುದ್ಧ ಮಾಡುವುದು ಹೊರತು ನಿನ್ನ ಹಾಗೆ ಅರ್ಜುನ, ಸತ್ತರು ಸ್ವರ್ಗಕ್ಕೂ ಪರಮನೀಚ. ಎನ್ನ ಪುತ್ರನ ಮುಂದೆ ನಡೆಯದ ನಿನ್ನ ಪರಾಕ್ರಮ ಈ ಪಾತ್ರದ ಮುಂದೆ ನಿನ್ನ ಕೊಲ್ಲುವುದೆಂದರೆ ಒಂದೇ ಕ್ಷಣ ಸಾಕು. ಆನೆಯ ಮುಂದೆ ಸಿಂಹವು ನಮ್ಮ ಕೊಲ್ಲುವ ಉದ್ದೇಶವಾದರೆ ಎನ್ನ ಕುಡಿಮೀಸೆಗಳು ಕುಣಿದ. ಆದರೆ ಏನು ಮಾಡಲಿ, ನಮ್ಮ ಅಣ್ಣಯ್ಯನನ್ನು ನೋಡಬೇಕೆಂಬ ಎನ್ನ ಮನಸ್ಸು ತತ್ತರಿಸಿರುವುದ. ಬಂಡ ಏನು ಮಾತನಾಡ್ತೀಯ? ಸುಮ್ಮನ ದಾರಿ ಬಿಡುತ್ತೀಯ ಇಲ್ಲ ಅಡ್ಡಗಟ್ಟುತ್ತೀಯ? ಏಳನೈ ಬಂಡಕನ್ನ ಅರ್ಜುನ, ಕರ್ಪೂರಾರ್ಯ ಬಲದಿಂದಿರುವನಿನವನ ಗರ್ತನೆಗೆ ಹಬ್ಬರಿಸಿ ಎದೆಯನ್ನು ಒಪ್ಪಿಸಿಕೊಂಡು ಹುಮ್ಮುಖತನ ಮಾಡಿ ರಣಮಂಡಲದಿಂದ ಓಡಿಸಿದರೆ ಈ ಸತ್ವರವಿದ್ದ ಕರಣ ರಥಾಂತ ಬಿಡುವುದೇ ತಂಡ. ನಿನ್ನ ರಥನ ಗಾಲಿಗಳನ್ನು ನೂರಾಗುವಂತೆ ಬೋರ್ ಕರೆಯುವ ಎನ್ನು ಸರದಿಂದ ಸತ್ಯದ ಒಡೆಯಕ್ಕೆ ಸಮರಕ್ಕೆ ತಂದಿದ್ದಾನೆ ಬಂಡ. ಆರ್ದು ನಿನ್ನ ಗಗನ ತರಕರುಂಡ ಸುದ್ದಿಯ ಎನ್ನ ರಥಕ್ಕೆ ರಥವನ್ನು ಬಂಡರೋಳ ಬಂಡನಾದ ಗೌರವನ ಪಿಚಂಡಿಯನ್ನು ಕಟ್ಟಿಕೊಂಡು ಹೋಗುವಾಗ ಮರೆ ತಗ್ಗಿಸಿಕೊಂಡು ಅಳುತ್ತಾ ಮುಖವನ್ನು ಚೋಲು ಮಾಡಿಕೊಂಡು ನಿಂತಿದ್ದೀಯ ತಕ್ಕೆ. ಬಂಡ, ನಿಮಗ ನಾಚಿಕೆ ಬರುವಂತ ಅಣ್ಣನ ಆಜ್ಞೆಯಿಂದ ಕರ್ಮ ಕೇಟಿ ಗೌರವನ ಪಿಚಂಡಿಯನ್ನು ಕಟ್ಟಿಕೊಂಡು ಮುಡಿಸಿಕೊಂಡು ಬರುವಾಗ ಯುದ್ಧ ಮನ ವ್ಯಾಧಿ ತಿದ್ದಿ ತಿದ್ದಿ ಬೇಡಿದರೆ ಎನ್ನ ರಥಕ್ಕೆ ರಥವನ್ನು ಸಾಕು. ಸಿಂಹದ ಮುಂದೆ ಆನೆಯ ಕುಣಿದು ಆಡಿದರೆ ತುಂಬ ಸ್ಥಳಕ್ಕೆ ಹರಗಡೆಯದೆ ಬಿಟ್ಟಿದೆ. ಎಲೈ ಬಂಡ, ಸುಮ್ಮನೆ ದಾರಿ ಬಿಡುತ್ತೀಯ ಇಲ್ಲ ಅಡ್ಡಗಟ್ಟುತ್ತೀಯ? ಹೇಳಲೇ ಮಬ್ಬಿಗ. ಎಲೈ ಬಂಡ, ಎಲೈ ಹಗಮ, ಕರಿಲಾಗದ ಸಾಲವು ಮರೆಯತ್ತಿ ಬಗಳದರೆ ಈ ಬಾಲ ನನ್ನನ್ನು ಬೆದರಲೇ ಭ್ರಷ್ಟ. ಈ ಕಲಿ ಭಾರತದ ಬೆದರುವನರೇ ಭ್ರಷ್ಟ. ನಿನ್ನ ಸೋಮರಿತ ನಾನು ಬಾಲ್ಯನ ಬಂದಿದ್ರಿಂದ ಬೀಸ ಸೋಡರ ಹಿಮ್ಮುಖ ಮಾಡಿದೆ. ಸನ್ಮುಖದಲ್ಲಿ ನಿಂತು ಯುದ್ಧ ಮಾಡಿ ಗೆಲ್ಲತಕ್ಕ ಕೊಳೆವ ನಿನ್ನನ್ನು ಸಾಧ್ಯ ಹೋಗುವ ಚಕ್ಕಳ ಬಿಡದು ಅತ್ಯತಿ ತೆಗೆದಿದ್ದರೆ ಪದ್ಮ ಪಾಂಡವ ಮಗನಲ್ಲ. ಈ ಸಮಯದಲ್ಲಿ ನಿನ್ನನ್ನು ಬಿಡುವುದಿಲ್ಲ. ಹೃದಯಂಕಾರ ಕೋರ್ಕಡೆ ಬಿಡುವ ಎದೆಗೊಟ್ಟು ನಿಲ್ಲದ ನರಗುರಿ ಸೈನಿಕ ಬಿಡಿಸಿಕೊಂಡು ಕೃಷ್ಣ ಕೃಷ್ಣ ಶ್ರೀ ಕೃಷ್ಣಮೂರ್ತಿ. ಆಹೋ ಶ್ರೀ ಕೃಷ್ಣಮೂರ್ತಿ, ಆಹೋ ಅರ್ಜುನ, ನನ್ನ ಮೋಹಸ್ತ್ರಕ್ಕಾಗಿ ಕರ್ಣನ ಮುಚ್ಚೆ ಬಂದಿದ್ದರು. ಫಲ 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 ಅರ್ಜುನ, ಇನ್ನು ಏತಕ್ಕೆ ಅಣ್ಣನ ಬಿಡಾರದ ಕಟ್ಟಿಗೆ ರಥವನ್ನು ಹೊಡಿ ಮುಖ ಬರ್ತಲ್ವ?
ದ್ರೌಪದಿ ಬರ್ಬೇಕು. ದ್ರೌಪದಿ ಎನ್ನ ಕೊಲ್ಲುವ ಉದ್ದೇಶವಾದರೆ ಎನ್ನ ಕುಡಿಮೀಸೆಗಳು ಕುಣಿದ ಆದರೆ ಏನು ಮಾಡಲಿ ನಮ್ಮ ಅಣ್ಣಯ್ಯನನ್ನು ನೋಡಬೇಕೆಂಬ ಎನ್ನ ಮನಸ್ಸು ತತ್ತರಿಸಿರುವುದ ಬಂಡ ಏನು ಮಾತನಾಡ್ತೀಯ? ಸುಮ್ಮನ ದಾರಿ ಬಿಡುತ್ತೀಯ ಇಲ್ಲ ಅಡ್ಡಗಟ್ಟುತ್ತೀಯ ಏಳನೇ ಬಂಡದನ್ನ ಹಚ್ಚಿರ ಕರ್ಪುರಾರ್ಯ ಪದದಿಂದ ನಿರ್ಬಲಿನವನ ಗರ್ಜನೆಗೆ ಹಬ್ಬರಿಸಿ ಎದೆಯನ್ನು ಒಪ್ಪಿಸಿಕೊಂಡು ಹುಮ್ಮುಖತನ ಮಾಡ ಈ ಸತ್ವರವಿತ ಕರಡ ರಥಾಂತ ಬಿಡಬಲೇ ತಂಡ ಎಲ್ಲ ಗಾಲಿಗಳನ್ನು ನೂರಾಡುವಂತೆ ಬೋರ್ ಕರೆಯುವ ಎಲ್ಲ ಸರದಿಂದ ಸತ್ಯದ ಒಡೆಯಕ್ಕೆ ಸಮರಕ್ಕೆ ತನ್ನಿದ್ದಾರೆ ಬಂಡ ಆರು ಗಗನ ತರಕರುಂಡ ಸುದ್ದಿಯ ಮತ್ತೆ ಎಣ್ಣ ರಥಕ್ಕೆ ರಥವನ್ನು ಬಂಡರೋಳ ಬಂಡನಾದ ಗೌರವನ ಪಿಚಂಡಿಯನ್ನು ಕಟ್ಟಿಕೊಂಡು ಹೋಗುವಾಗ ಮರೆ ತಗ್ಗಿಸಿಕೊಂಡು ಅಳುತ್ತಾ ಮುಖವನ್ನು ಚೋಲು ಮಾಡಿಕೊಂಡು ನಿಂತಿದ್ದೀಯಕ್ಕೆ ಬಂಡ ನಿಮಗ ನಾಚಿಕೆ ಬರುವಂತ ಅಣ್ಣನ ಆಜ್ಞೆಯಿಂದ ಕರ್ಮ ಕೇಟಿ ಗೌರವನ ಪಿಚಂಡಿಯನ್ನು ಕಟ್ಟಿಕೊಂಡು ಮೂಡಿಸಿಕೊಂಡು ಬರುವಾಗ ಯುದ್ಧ ಮನ ವ್ಯಾಧಿ ತಿದ್ದಿ ತಿದ್ದಿ ಬೇಡಿದರೆ ಎನ್ನಕ್ಕೆ ರಥವನ್ನು ಹಾಕುವೆಯ ಸಾಕು ಸಿಂಹದ ಮುಂದೆ ಆನೆ ಕುಣಿದು ಆಡಿದರೆ ತುಂಬ ಸ್ಥಳಕ್ಕೆ ಹರಗಡೆಯದೆ ಬಿಟ್ಟಿದೆ ಎಲೈ ಬಂಡ ಸುಮ್ಮನ ದಾರಿ ಬಿಡುತ್ತೀಯ ಇಲ್ಲ ಅಡ್ಡಗಟ್ಟುತ್ತೀಯ ಹೇಳದೆ ಮಬ್ಬಿಗ ಎಲೈ ಬಂಡ ಎಲೈ ಹನುಮ ಕರಿಲಾಗದ ಸಾಲವು ಮರೆತ್ತಿ ಬಗಳದರೆ ಈ ಬಾಲ ನನ್ನನ್ನು ಬೆದರಲೇ ಭ್ರಷ್ಟ. ಈ ಕಲಿ ಭಾರತದ ಬೆದರುವನರೇ ಭ್ರಷ್ಟ. ಎಲ್ಲ ಸೋಮರಿತ ನಾನು ಬಾಲ್ಯನ ಬಂದಿದ್ರಿಂದ ಬೀಸ ಸೋಡಲು ಹಿಮ್ಮುಖ ಮಾಡಿದೆ. ಸನ್ಮುಖದಲ್ಲಿ ನಿಂತು ಯುದ್ಧ ಮಾಡಿ ಗೆಲ್ಲತಕ್ಕ ಕೊಳೆಯರಿಂದೊಂದು ನಿನ್ನನ್ನು ಸಾರ್ಥಿ ಮುಖದ ಚಕ್ಕಳ ಬಿಡದು ಅತ್ಯತಿ ತೆಗೆದಿದ್ದರೆ ಪದ್ಮ ಬಾಂಧವ ಮಗನಲ್ಲ. ಈ ಸಮಯದಲ್ಲಿ ನಿನ್ನನ್ನು ಬಿಡುವುದಿಲ್ಲ. ಹೃದಯಂಕಾದ ಕೋರ್ ಕಡೆ ಬಿಡುವ ಎದೆಗೊಟ್ಟು ನಿಲ್ಲದ ನರಗುರಿಯು ಕೈಲಿಗೆ ಬಿಡಿಸಿಕೊಂಡು ಕೃಷ್ಣ ಕೃಷ್ಣ ಶ್ರೀ ಕೃಷ್ಣಮೂರ್ತಿ ಆಹೋ ಶ್ರೀ ಕೃಷ್ಣಮೂರ್ತಿ ಆಹೋ ಹತ್ರ ನನ್ನ ಮೋಹತ್ರಕ್ಕ ಈ ಕರ್ಣನ ಮುಚ್ಚೆ ಬಂದಿದ್ದಾರೆ. ಫಲ 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 ಅರ್ಜುನ ಇನ್ನು ನೇತ್ರಕ್ಕೆ ಅಣ್ಣನ ಬಿಡಾರದ ಕಟ್ಟಿಗೆ ರಥವನ್ನು ಹೊಡಿ ಮುಖ ಬರ್ತದ. ದ್ರೌಪದಿ ದ್ರೌಪದಿ ಬರ್ಬೇಕು. ದ್ರೌಪದಿ ಯುದ್ಧವು ಬೇಡವೆಂದು ಎಷ್ಟು ವಿಧವಾಗಿ ಬೇಡಿದರು. ಮಾತು ಕೇಳದೆ ಮೂರ್ಛೆ ಹೋಗಿ ಕಂದ ತಂದೊಟ್ಟಿದೆಯ ತಾಯಿಗೆ ದುಃಖದ ಆನಂದ.
ಪಾರ್ಥ, ನಮ್ಮ ಬಿಡಾರದ ಕಡೆ ಏನೋ ಒಂದು ಅನರ್ಥ ಸಂಭವಿಸಿದಂತೆ ಕಾಣುವುದು. ಅದೇನು ಪರಮಾತ್ಮ? ಅದೇ ಪರಮಾತ್ಮ. ಆಗಿರಲಿ. ರಥದ ಚಕ್ರಗಳ ಎರಡು ಸರಿಯಾಗಿ ಸರಿಸಲಾರವು. ಹೌದೇನು ಕೃಷ್ಣ? ಪಾರ್ಥ, ಪರಮಾತ್ಮ. ಓಹೋ, ಚಾಟಿಯಿಂದ ಎಷ್ಟು ಬಾರಿಸಿದರ ಕುದುರೆಗಳ ಮುಂದಕ್ಕೆ ಸಾಗಲಾರವು ಅಲ್ವಾ? ಎನಗೆ ಎಡಭಾಗದಲ್ಲಿ ಎಡ ಎತ್ತಿದ ಸರ್ಪವೂ ಕಾಣಿಸಿತು. ಹೌದೇನು ಪರಮಾತ್ಮ? ಈಗ ಎನಗೆ ಅಪಜಕನೂ ತೋರಿತು ಅಲ್ವಾ? ಹಾಗಾದರೆ ಮುಂದಕ್ಕೆ ಹೋದರೆ ಎಲ್ಲ ತಿಳಿಯುವುದು. ಅರ್ಜುನ, ಹೀಗಾಗಿ ತೋರಿತು ಮಾಡೋ ನನಗೆ ಅಪಜಕನ. ಸಮಸಪ್ತಕರನ್ನು ಕರ್ಣನನ್ನು ಜಯಿಸಿದ ಮಾತ್ರದೋಳ ಹೌದೌದು ಅರ್ಜುನ. ಅಯ್ಯೋ, ಎನ್ನ ಕಣ್ಣಿನೊಳಗೆ ತಮ್ಮಷ್ಟಕ್ಕೆ ತಾಯೇ ನಡೆಯುತ್ತಿರುವವು. ಶ್ರೀಕೃಷ್ಣಮೂರ್ತಿ, ಈ ಕೋಪಿಡಹಾರವು ಸಮೀಪಿಸಿದೆ ನೋಡು. ಅಲ್ಲಿ ನೋಡು, ಸ್ತ್ರೀ ರೋಗಕ್ಕೆ ಕೊಟ್ಟು ಕೇಳು. ದ್ರೌಪದಿಯ ಪ್ರಾಲಾಪವು ಮುಗಿ ದೇವಿಯ ಆ ರೋದನವು ಸರ್ವ ಕೇಳಿ ಬರುವುದೇನೆ? ಅಯ್ಯನಿಗೆ ಏನಾಗಿರುವುದು? ಪಾರ್ಥ, ನೀನೇ ಅತಿ ಪ್ರೀತಿಯಿಂದ ಅಣ್ಣ ಅಣ್ಣ ಎಂದು ಮಾತನಾಡಿಸಿದರೆ ಎದ್ದಾಳವಾದ ದೂತನು ಎನಗೆ ಎಚ್ಚರಗಳನ್ನು ಪರಮಾತ್ಮ. ಪಾರ್ಥ, ಪರಮಾತ್ಮ, ಆಗಿರಲಿ. ನಿನ್ನ ಇಷ್ಟದಂತೆ ಎಂದ ಅಮೃತ ಹಸ್ತದಿಂದ ಈ ಧರ್ಮರಾಜನ ಮೈ ಮೇಲೆ ಕೈಯಾಡಿಸಿ, ಹೇ ಧರ್ಮಜ, 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 ಪ್ರೀತಿಯಿಂದ ಮಾತನಾಡು. ಬಪ್ಪುರೇ ಕಲಿಕರ್ಣ, ಎಷ್ಟು ಕೊಂಡಾಡಿದ್ರೆ ಸಾಲದು ನಿನ್ನ ಸೂರತನ. ಮೂರು ಲೋಕದ ಗಂಡನೆಂಬ ಬೆಳೆದು ನಿನಗೆ ಸಲ್ಲುವುದಲ್ಲವೇ? ಈ ರಣಗೇಡಿ ಅರ್ಜುನನಿಗೆ ಸಲ್ಲುವುದು. ಎಲೆ ವೀರಕರ್ಣ, ನಿನ್ನ ವೀರವೇಶಕ್ಕೆ ನಾನು ಮೆಚ್ಚಿದೆ. ಎಲೆ ಹೇಳಿ ಅರ್ಜುನ, ಕರ್ಣನು ಕೂಡ ಕಾಗ ಮಾಡಲಾರದ ಓಡಿ ಬಂದಿರುವ ನಿನ್ನ ಮುಖವನ್ನು ನೋಡುವ ಹತ್ತವರೈ ಪಾರ್ಥ. ಇಂಥ ಭ್ರಾಂತಿಯನ್ನು ಆಡಿ ಎನ್ನ ಹೃದಯದವರು ಭೀಮಸೇನ ಬರಬೇಕು. ಭೀಮ, ಇಂತಾಗ ನುಡಿಯನ್ನು ಇನ್ನೊಂದು ಸಾರಿ ಆಡಿದರೆ ನಿನ್ನ ನಾಲಿಗೆ ಮುಗಿತ್ತಿ ಹಾಕುವ ನೋಡಿ ನೋಡಲೈ ಈ ಮಗಾಕನೇ. ಭೀಮ ಬರಬೇಕು. ಭೀಮ, ಯಮನಂದನಾದೇವಿ ಚೆನ್ನಾಗಿ ಹೇಳ.
ಪರಮೇಶ್ವರನಿಂದ ಪಡೆದ ಪಾಶುಪಶಾಸ್ತ್ರವು ಮಿಂಚುವ ಬಾಣವನ್ನು ಅಡವಿ ಚಿಂಚನೆ ಕೊಟ್ಟು ಬಿಡು. ಸಾಕ್ಷಾತ್ ಪರಾಂಬೆಯನ್ನು ಮೆಚ್ಚಿಸಿ ನಿಶ್ಚಯ ಬಾಣವನ್ನು ಸುರಕ್ಷಿತವಾಗಿ ಕಿರಾತಕರಿಗೆ ಕೊಟ್ಟು ಬಿಡು. ಇನ್ನ ಪತಾಕಿಯ ವೀರಹನುಮಂತನನ್ನು ಮಾರ್ಗವನ್ನು ಕಾಯಲಿಕ್ಕೆ ನೇಮಿಸಿಬಿಡು. ಇನ್ನ ಚರಣದಲ್ಲಿರುವ ಮುಚ್ಚಿನ ಕಾರ್ಪೆಂಡೆ ಕಾಲ್ಗಕರಿಯನ್ನು ಮೋಡಿಕಾರರಿಗೆ ದಾರಿಯಲ್ಲಿ ಎದುರುಕೊಡು. ನಿನ್ನ ಕಾಂಡಿವ ಧನಸನ್ನು ನೆಲಕ್ಕಿಡು. ನಿನ್ನ ಪಾಶುಪಶಾಸ್ತ್ರ ಸುಡು. ತಪ್ಪರೆ ಕಲಿಕರ್ಣ ನಿನ್ನ ಎಷ್ಟು ಹೊರಲಾಡಿದ ಒಂದನಾಗ ಸಾಲ ಕರ್ಣ ನೀನು ಸರಿಸಮನು ಯಾರಲ್ಲವೇ ಕರ್ಣ. ನಾಯಕನಾದ ಧರ್ಮನಂದನ ಅರ್ಜುನ ಇದಕ್ಕೊಂದು ನಿಯಮವನ್ನು ಮಾಡಿ ಹೇಳುವ ಕರ್ಣನ ಇಂದಿನ ಪುರಾಣವ ಕೇಳು. ವಿಸ್ತರಿಸುವನು ಸವಿಸ್ತಾರವಾಗಿ ಕೇಳ ಕರ್ಣನ ಪುರಾಣವ. ಆ ದೃಪದ ರಾಜನ ಹಿಡಿದು ಬಡೆದು ರಥದೊಳ ಹಾಕಿಕೊಂಡು ಗುರು ದ್ರೋಣರ ಮಂಚದ ಎಡ ಕಾಲಿಗೆ ಬಿಗಿದ ಈ ಮಧ್ಯಮ ಪಾಂಡವ ವಿಕ್ರಮನಂತನು ಆ ದೃಪದ ಕಡೆಯಿಂದ ಒದಿಸಿಕೊಂಡು ಬಂದ. ಆ ದುಃಖ ಪಡುತ್ತಾ ಆಡುತ್ತಾ ಬಂದ ಕರ್ಣ ವಿಕ್ರಮನಂತನು ಎಳೆದ ತಿಳಿದು ಇಂಥ ಭ್ರಾತಿಯನ್ನು ಆಡಬೇಡ ಯಮನಿಂದಲೂ ನಿನ್ನ ನಾಲಿಗೆಯನ್ನು ಕಿತ್ತುವನ್ನು ನೋಡುವ ಧನಂಜಯ. ಹೇ ಅಣ್ಣವೇ, ನಿನ್ನ ಒಣಜಂಬದ ನುಡಿಗೆ ಈ ಧರ್ಮರಾಜನ ಅಂಜನಲ್ಲವೇ? ನಾನು ಅಂಜವನಲ್ಲ ಯಮನಂದನ. ಈ ತೋಳಬಲೆ ಹಚ್ಚಿಸಿ ಈ ಧರ್ಮರಾಜನ ನುಂಡನ ಹರಿದು ಬಿಡು. ನಾನು ಮಾತ್ರ ಕರ್ಣನನ್ನು ಕೊಂಡಾಡುವುದು ಬಿಡುವುದಲ್ಲದೆ ಈ ಬಂಡಾರ್ಜುನ. ಹೇ ಯಮನಂದನ. ಅರ್ಜುನ, ಇಲ್ಲಿಗೆ ಅಣ್ಣ ಕಂಬರೆಂಬ ಭಾವನೆ ಕಡಿಮೆ ಆಯಿತು ಇಕೋ ಎನ್ನು ಕೊಂತ ಒಮ್ಮೆ ಕೇಳು. ಅಥವಾ ನಿನ್ನ ರುಂಡವೊಮ್ಮೆ ಕಡೆದುಕೊಂಡು ಆಮೇಲೆ ಜಂಜಾಟವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ನೋಡಲಿ ಯಮಜಾತನೇ, ನಿನ್ನ ಶಿರವನ್ನು ಅರೆಗಡಿಯುವುದು ನೋಡಲಿ ಯಮಜಾತನೇ. ಹೇ ಪಾರ್ಥ, ಹೇ ಪಾರ್ಥ, ತಡಿ ನಿನಗೇನು ಹುಚ್ಚು ಹಿಡಿಯುತ್ತೇನು? ಸಚ್ಚರೈತ ಧರ್ಮರಾಜನು ಎತ್ತರವಾದ ತಕ್ಷಣ ಎತ್ತರವಾದ ಮಾತನಾಡುವನು. ಪಾರ್ಥ, ಹೇ ಪರಮಾತ್ಮ, ಏನು ನಿನ್ನ ಅವತಾರ? ನಿನ್ನ ಕೈಯಲ್ಲಿರುವ ಕತ್ತಿಯಿಂದ ಆತನ ಬುದ್ಧಿಯ ಕತ್ತರಿಸಬಂದು ನಿಂತಿಯಲ್ಲ. ಸಹಜವಾಗಿ ನಿಂತಿರುವನ ಪರಮಾತ್ಮ. ನಿನ್ನ ಕೈಯಲ್ಲಿರುವ ಬೀಸಿ ಬಗೆಯೇ ಮೂಲ ಶ್ರೀಕೃಷ್ಣ ಮೂರ್ತಿ. ಹೇ ಪಾರ್ಥ, ಈ ವಿಜಯವಾಗಿ ನನಗೆ ಏನು ಹೇಳಬಾರದಂದು ನಿನ್ನ ಶಾಂತಿ ಅರ್ಜುನ. ಪರಮಾತ್ಮ, ಅಹೋ ಪಾರ್ಥ, ಅದು ಯಾತಕ್ಕೆಂದರೆ ಎನ್ನ ಕಾಲ ಕಕ್ಕರಿ ಎಂಬ ಪಾಶುಪಶಾಸ್ತ್ರವನ್ನು ಸುಡಲೇಬೇಕೆಂದ ಮಸ್ತಕವನ್ನು ಅರೆಗಡಿಯಲೇಬೇಕೆಂದು ಶಿವನು ನನಗೆ ಆಜ್ಞೆಯನ್ನು ಕೊಟ್ಟಿರುವನು. ಮತ್ತು ಮುತ್ತಿನ ಬೆಂಡೆ ಎಂಬ ಮತ್ತು ಗಾಂಡಿವ ಧನಸ್ಸನ್ನು ಮುತ್ತಿನ ಬೆಂಡೆ ಎಂಬ ನೆಲಕ್ಕಿಡೆ ಎಂದು ಶಿವವನ್ನು ಅರೆಗಡಿಯಲೇಬೇಕು. ಇದನ್ನು ಬಗ್ಗೆ ನೀವು ಅಡ್ಡಬಾರಬಾರದು ಸ್ವಾಮಿ. ದೇವಿ, ಅಣ್ಣನ ಮೇಲೆ ಯಾತಕ್ಕಾಗಿ ಇರಿಕಿಸಿದ್ದಾಗುವೆ? ಮೈಯೆಲ್ಲ ಗಾಯಗೊಂಡು ಆ ರೀತಿ ನಡೆದುಕೊಂಡು ನೀವೇ ಈ ರೀತಿ ಸಿಟ್ಟಾಗುವುದು ಸರಿಯಲ್ಲ. ಕಾಂತ ಗುಣವಂತ ಕಾಂತ, ಈಗ ಧನಂಜಯನಿಗೆ ಹೇಳಿ ಎಂದು ಬಾಯಿಗೆ ಬಂದಂತೆ ಮಾತನಾಡಿದೆಯಲ್ಲ, ನೀನು ಬುದ್ಧಿ ಹೇಳಲಿದೆ ಅದಕ್ಕೆ.
ಅಮ್ಮ ಜನರೇ, ಯಾರಾದರೂ ಅಣ್ಣನನ್ನು ಕೊಲ್ಲುವ ಪ್ರಯತ್ನ ಮಾಡಬಹುದು ಕಂದ. ಈ ಅಣ್ಣ ತಮ್ಮನಾದ ಅಭಿಮಾನ್ಯವನ್ನು ಕೊಂದ ಮೂರ್ಖನ ಹೆಸರನ್ನು ಕೊಂಡು ಹಾಡಿದನಲ್ಲ ಮಾತೇ. ಮಗನೇ, ಮೂರ್ಛೆ ಹೋದ ಸಮಯದಲ್ಲಿ ಮಾತನಾಡಿರಬಹುದು, ನಿನಗೇಕೆ ಸಿಟ್ಟು? ಆದರ ಚಿಂತೆಯಿಲ್ಲ, ಕರ್ಣನ ನೆಪ್ಪಿಗೆ ಬಂದನು ಮಾತೇ. ಮೂರು ಲೋಕದ ವೀರ ಗಜಪುರದ ರಣಧೀರ, ಬಾಳುವೊಂದು ಧಾರ, ಎನ್ನಯ ಪ್ರೇಮದ ಘೋರ. ಎಂಥ ಸಂಬನ ಅಣ್ಣನ ಕಲ್ಲನು ಕಲ್ಲು ಗುಣದ ಮರದವರು, ಎಂಥ ಮರದವರು. ಈ ರೀತಿ ಮಾತನಾಡಬೇಡ. ಅದು ಏನಕ್ಕೆ ಮಾತನಾಡಬಾರದು? ತಮ್ಮನಾದವರು ಅಣ್ಣ 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 ಎಂದು ಅಣ್ಣನ ಆಜ್ಞೆಯಲ್ಲಿದ್ದವರಿಗೆ ನಿನಗೆ ಏತಕ್ಕೆ? ನೀನು ಮಾತನಾಡಿದನಲ್ಲ ಮಾತೇ. ಮೂರ್ತಿ ಹೋದ ಸಮಯದಲ್ಲಿ ಗೊತ್ತಿಲ್ಲದ ಮಾತನಾಡಿರಬಹುದು ಧರ್ಮರಾಯ. ಎಂಥ ತಮ್ಮನು ಅಣ್ಣನ ಕಲ್ಲನು ಕಲ್ಲು ಗುಣದ ಮರದವರು, ಎಂಥ ಮರದವರು. ಕರ್ತವ ತಿಳಿದು ಕೊಲ್ಲುವುದೆಂದು, ಕಟ್ಟವ ತಿಳಿದು ಕೊಲ್ಲುವುದೆಂದು, ಹೇಳುವ ಮಾತು ಸರಿಯೇನು, ಇನ್ನು ಸರಿಯೇನು? ಎಲ್ಲಿದೆ ನ್ಯಾಯ, ಎಲ್ಲಿದೆ ಧರ್ಮ? ಎಲ್ಲಿದೆ ನ್ಯಾಯ, ಎಲ್ಲಿದೆ ಧರ್ಮ? ಯಾರಿಗೂ ತಿಳಿಯದು ವಿಧಿ ವರ್ಮ, ಎಂಥ ವಿಧಿ ವರ್ಮ. ಮೂರು ಲೋಕದ ವೀರ ಗಜಪುರದ ರಣಧೀರ, ಬಾಳುವೊಂದು ಧಾರ, ಎನ್ನಯ ಪ್ರೇಮದ ಘೋರ. ಮಗನೇ, ಅಣ್ಣ 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 ಎನ್ನುವ ಆಜ್ಞೆಯಲ್ಲಿ ಬಾಳಿದಂಥವರು ನೀವು ಅಣ್ಣ ತಮ್ಮಂದಿರು. ಅಯ್ಯೋ, ಈ ಯುದ್ಧಕ್ಕೆ ಬೆಂಕಿ ಹಚ್ಚಲಿ. ಇಂಥ ರೀತಿ ಅಣ್ಣನನ್ನೇ ಕೊಲ್ಲುವೆನೆನ್ನುವ ಮಾತು ನಿನಗೆ ಏತಕ್ಕೆ ಬಂದಿತು? ಆ ಪುಣ್ಯ ಕೌರವನು ನಿಮ್ಮನ್ನು ನೋಡಿದರೆ ಎಷ್ಟು ಲಕ್ಷಾರು. ಇದನ್ನರಿತು ಬಾಳು ಕಂದ. ತಾಯಿಯ ಮಾತು ಕೇಳಿದರೆ ಆಗುವುದು ಎನ್ನುವರಕ್ಕಾನಂದ. ಏ ಜನನೇ, ನಿನ್ನ ಎದುರಿನಲ್ಲಿಗೆ ಈ ಧರ್ಮದ ವೈರಿಯನ್ನು ಕೊಂಡು ಹಾಡಿದನಲ್ಲ, ಏನೋ ತಿಳಿಯದೆ ಮಾತನಾಡಿದನು. ಹೇಳದೆ ಯಾತಕ್ಕೆ ಸುಮ್ಮನೆ ನಿಂತಿದ್ದೀರಿ? ಮೂರ್ತಿ ಹೋದ ಸಮಯ ಇಲ್ಲ ಕಂದ. ಧರ್ಮರಾಯನು ಉಳಿಯಲೇಬೇಕು, ಅರ್ಜುನನ ಸಾಯಲೇಬೇಕೆಂಬ ನಿಮ್ಮ ಹತ್ತಿರ ಅರ್ಥವು ತಿಳಿಯಿತು. ಬಾಯಿ ಬರದೆಯಲ್ಲ ಈ ಸರತೆ ಭೂಮಿ ಅಗ್ನಿಗಳು ದುಡುಕಿ ದೇಹ ಅರ್ಪಣೆ ಮಾಡಲಿಕ್ಕೆ ಹೋಗಲು ಸರತೆ. ಅಜ್ಞಾನಿಯಂತೆ ಹತ್ತಿನಿಯೋಳು ದುಡುಕಿ ಸಾಯಬೇಡ ಪಾರ್ಥ. ಹಾಗಾದ್ರೆ ಮೇಲೆದ್ದು ಬಲ್ಗಳ ನಿನಗೆ ಒಂದು ಬುದ್ಧಿ ಮಾತು ಹೇಳಿದ್ರೆ ಕೇಳು. ಅದೇ ಚೆನ್ನಾಗಿ ಹೇಳು. ನಿತ್ಯದಲ್ಲಿ ಹಾಡಿದವರ ಮಾತು, ಇಂದ್ರಿಯದಲ್ಲಿ ಹಾಡಿದವರ ಮಾತು, ಪರಮಾತ್ಮ ಹುಟ್ಟು ಹಿಡದವರ ಮಾತು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಪಲ್ವಣ ಪರಮಾತ್ಮ ನೀನೇನು ಹೀಗೆ ಹೇಳಿದೆ? ನಾನು ಏತಕ್ಕೆ ಆ ಧರ್ಮನಲ್ಲಿ ಎಚ್ಚರವಾಗಲಿಲ್ಲ? ಪರಮಾತ್ಮ ಸಚ್ಚರಿತ ಧರ್ಮರಾಜ ತನ್ನ ಧರ್ಮದ ಮೇಲೆ ಎಚ್ಚರವಿಲ್ಲದೆ ಎಲ್ಲಮ್ಮ ಹೇಳಿದರು. ಇಲ್ಲ ಅಂದರೆ ಯಾರು? ಪಾರ್ಥ. ಹಾಗೆ ಪರಮಾತ್ಮ ಎಷ್ಟಾದರೂ ಹಿರಿಯ ಹಣ್ಣನಲ್ಲವೇ? ಆಗದ ಚಿಂತೆಯಲ್ಲ, ಹಿರಿಯ ತಂದೆ ಸಮಾನವಲ್ಲವೇ? ತಂದೆ ಸಮಾನ ಯಾರು ಇಲ್ಲಂದವರು ಪರಮಾತ್ಮ. ಇಲ್ಲಿಗೆ ನಿನ್ನ ಸಿಟ್ಟು ಶಾಂತಿಯಾಗಲಿ ಪಾರ್ಥ, ತಿಳಿದರ ಅರ್ಥ. ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅದೇ ಭೀಮೇಶ, ಏನು ಅದ್ಭುತವೋ! ಧರ್ಮ ಪಾತ್ರರಿಬ್ಬರು ಬೇರೆಯವರಂತೆ ವಂಶಪಾತ್ರರಾಗಿ ಎದುರಿನಿಂದ ವಾದಿಸುವುದಕ್ಕೆ ಇದು ನನಗೆ ಕಥನವನ್ನು ಎನ್ನುವಂತ ತೋರುತ್ತಿದೆ. ಬೇಗ ತಿಳಿಸಲು ಮೂಡರಿ ಭಕ್ತ ಧರಿ. ಅಹೇ ವಾಯುಪುತ್ರ, ಪರಮಾತ್ಮ ಆ ರೀತಿ ವಿಚಾರ ಹೇಳುವನು ಕೇಳು. ಅದೇನು ಚೆನ್ನಾಗಿ ಪರಮಾತ್ಮ.
ಧರ್ಮರಾಜನು ಮೂರ್ಛಗೊಂಡು ರಣರಂಗದಲ್ಲಿ ಮಲಗಿಕೊಂಡಿರುವನು. ಭೀಮೇಶ ಅದೇ ಪರಮಾತ್ಮ ಪಾತ್ರದಿಂದ ಎಚ್ಚರಿಸಲಾರದೆ ಎನಗೆ ಹೇಳಿದರು. ನೀನು ಏನು ಮಾಡಿದೆ ಕೃಷ್ಣ? ಭೀಮ ಅದೇ ಪರಮಾತ್ಮ ಎಂದ ಅಮೃತ ಹಸ್ತದಿಂದ ಧರ್ಮರಾಜನ ಮೈ ಮೇಲೆ ಕೈಯಾಡಿಸಿದ ತಕ್ಷಣ ಭೀಮೇಶ ಪರಮಾತ್ಮ ಧರ್ಮರಾಜನ ಎಚ್ಚರವಾದ ತಕ್ಷಣ ಹೋಗ್ಪುರೇ ಕರ್ಣ ಎಂದು ಕೊಂಡಾಡಿದನು. ಭೀಮೇಶ ಆಗ ಅರ್ಜುನನ ಸಿಟ್ಟಿಗೆದ್ದು ನಿಮ್ಮ ಹಣ್ಣನ ಕುತ್ತಿಗೆ ಕಡಿಯಲಕ್ಕೆ ನಿಂತನು. ಇದರಲ್ಲಿ ಇಷ್ಟವತ್ತು ಭೀಮ ನಿನ್ನ ಕೆಟ್ಟ ಗುಣಗಳ ಬಿಟ್ಟವನಾಗಲಿಲ್ಲ. ಎಲ್ಲ ಬಿಚ್ಚಿ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳುವ ಹಿಂದಕ್ಕೆ ತಂದ ಮಕ್ಕಳಾದ ಹಿರಿಯ ಕಸಿಬ ಪ್ರಹ್ಲಾದರಿಗೆ ನ್ಯಾಯವನ್ನು ವಧಿಸಿದೆ, ಕತ್ತಿರನನ್ನು ಸಿಳಿದೆ. ಓ ಕೃಷ್ಣ ಭೀಮ ಸಿದ್ದರಾಮಯ್ಯರಿಗೆ ಕಥನವನ್ನು ಹಚ್ಚಿದ್ವಿ, ವಾಲಿಯನ್ನು ಕಲಿಸಿದ್ವಿ. ನಿಜ ನಿಜ ಭೀಮ ಎಲ್ಲ ಮಗನಾದ ಘಟೋತ್ಕರ್ಷನನ್ನು ರಣಕಂಬಕ್ಕೆ ಮರಿಸಿ ಬಳಿರೆ ಅದರಂತೆ ಇಂದಿನ ದಿವಸ ಏನು ಧರ್ಮ ಕಾತರಿಬ್ಬರಿಗೆ ನೀನೇ ನ್ಯಾಯ ಮತ್ತಿರುವೆಯೋ ನಿನ್ನ ಮಾಯ ಮಾತ ತಿಳಿಯಲು ಕಥೆಯನ್ನು ನಿನ್ನ ನತ್ತಿಯ ಮೇಲೆ ಗಡಿಸಿ ಭಾಗ ಮಾಡಿಬಿಡುವರು. ಇನ್ನು ನೀನು ಎಲ್ಲಿ ಕೊಡುತ್ತೀಯೋ ಆಹಾ ತಡಿ ಭೀಮ, ಕರ್ಪೂರಾಯರ ಮೇಲೆ ಮೈ ಉಬ್ಬಿಸಿಕೊಂಡು ಕಥೆಯನ್ನು ಹೊತ್ತುಕೊಂಡು ಈ ಮಾಯಾ ಕೃಪಾ ದೃಷ್ಟಿ ಎನ್ನ ಮೇಲೆ ಇದ್ದಿದ್ದಕ್ಕಾಗಿ ನಮಗೆ ವೈದಿಕರ ಆಲರಂಗ ಹೆಸರು ಬಂದಿರುವುದು. ಈ ಪರಮಾತ್ಮನ ಬೆಂಬಲವಾಗಿರುತ್ತಿದ್ದರೆ ಆ ತುಳನಾದ ಕೌರವನು ನಮ್ಮನ್ನು ಈ ಭೂಮಿ ಮೇಲೆ ಇರಬಿಡದಂತೆ ಮಾಡ್ತಿದ್ದನು. ಕೌರವನ ಕುತ್ತೆಯ ತಪ್ಪಾಯ್ತನ್ ಶ್ರೀಕೃಷ್ಣ ಪಾದ ಹಿಡಿದ್ದಕ್ಕೆ ಅಭಯ ಕೊಡು ಭೀಮ, ಇದೆ ನಿನಗೆ ನೇಮ. ಸ್ವಾಮಿ ಶ್ರೀಕೃಷ್ಣಮೂರ್ತಿ ಅಹೋ ಭೀಮ ಭೀಮನ ಮಾಡಿದ ತಪ್ಪನ್ನು ತನ್ನ ಪಾತ ಅಣ್ಣಯ್ಯನ ಮೂರ್ತಿಗಳಿಗೆ ಏನಾದರೂ ಚಿತ್ತ ಮಾತನಾಡಿದರೆ ಆಗಿರಬಹುದು. ಅದನ್ನು ನೀನು ಮನಸ್ಸಿಗೆತ್ತಿಕೊಳ್ಳದೆ ಶಾಂತನಾಗಲು ನಿನ್ನ ಗಲ್ಲವನ್ನು ನೀಡುವೆ. ಅಯ್ಯೇ ಭೀಮೇಶ ಇವತ್ತಿನ ಯುದ್ಧದಲ್ಲಿ ಯಾರನ್ನು ಸಂಹರಿಸಬೇಕೆಂಬುದು ಆಲೋಚನೆ ಮಾಡ ಕೃಷ್ಣ, ನಿನಗಿದೆ ತಕ್ಕ ಶಿಕ್ಷೆ. ಓ ಅಣ್ಣಯ್ಯ, ಅಮ್ಮ ತಂಗಿ, ಈ ನಿನ್ನ ತಂಗಿಯ ಕಷ್ಟವನ್ನಾದ್ರೂ ನೋಡಿ ಆ ಕೌರವನಿಗೆ ಒಂದು ಗತಿಯನ್ನು ಕಾಣಿಸು. ಕಣ್ಣಿಯ ಅಣ್ಣಯ್ಯ ನೀ. ಅಮ್ಮ ತಂಗಿ ದ್ರುಪದ, ಅಣ್ಣಯ್ಯ ನಿನ್ನ ಸೋಲು ಅಣ್ಣಯ್ಯ ನಿನ್ನ ಅಮ್ಮ ತಂಗಿ ದ್ರೌಪದಿ, ಅಣ್ಣಯ್ಯ ನಿನ್ನ ಅವಮಾನ ಮಾಡಿದ ಮಂದಮತಿ ದುಶ್ವಾಸನನ್ನು ನಿನ್ನ ಕಂಡ ಭೀಮೇಶನಿಂದ ಅವನನ್ನು ಕೊಲ್ಲಿಸಿ ಅವನ ರಕ್ತದಿಂದ ನಿನ್ನ ತೆಲಿಗೆ ತೈಲವನ್ನಾಡಿ ಹಚ್ಚಿಸುವುದು. ತಂಗಿ, ನಿನ್ನ ಪಂಥವನ್ನು ಪೂರೈಸುವ ಚಿಂತೆಯನ್ನು ಬಿಡು ತಂಗಿ, ಹೊರಮಂಗಳಂಗಿ. ನಿನ್ನ ಮನಸ್ಸು ಬಹಳ ಸಂತೋಷ ಆಯ್ತು ಅಣ್ಣಯ್ಯ. ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅಹೋ ಧರ್ಮಜ, ಇವತ್ತಿನ ಯುದ್ಧದಲ್ಲಿ ಭೀಮಾಸೇನನಿಂದ ದುಶ್ವಾಸನ ಮರಣವಂತು ಮಾಡು ಸ್ವಾಮಿ, ಸಜ್ಜನ ಪ್ರೇಮಿ. ಸ್ವಾಮಿ, ಓಹೋ ಪಾಂಡವರು ಎಂತ ಬೀಗರಪ್ಪ. ತಮಗೆ ಕಷ್ಟ ಬಂದಾಗ ಇಲ್ಲಿ ಬಾ ಸ್ವಾಮಿ, ಇಲ್ಲಿ ಕೂತುಕೊಳ್ಳು ಸ್ವಾಮಿ ಎಂದು ಪರಮರಿಕೆಯಿಂದ ಬಹಳ ಮರ್ಯಾದೆಯನ್ನು ಮಾಡುವರು. ಸ್ವಾಮಿ, ಸರಳ ರೀತಿಯಲ್ಲಿದ್ದಾಗ ನಾವು ಬಂದರೆ ಪೂರ್ವಕ್ಕೆ ಮಾಡಿದ ಮುಖವನ್ನು ಪಶ್ಚಿಮಕ್ಕೆ ತಿರುಗಿಸಿ ಕಣ್ಣಿಂದ ನೋಡಿದರೂ ಸಹ ನೋಡದಂತೆ ಇರುವರು. ಫಲ ಸಾರಥಿ ಭೂಪತಿ, ಆಗ ಬೀಗ ತನಕ ಆದರೂ ಬೀಗರು
ಇಲ್ಲ ಹಾ ಸಾರಥಿ. ದೇವಾ ಇವರಲ್ಲಿ ಇಂಥ ಗುಣ ಇದ್ದರೂ ಎನ್ನ ಮನಸ್ಸು ಇವರ ಕಡೆ ಪರಿಪೂರ್ಣವಾಗಿರುವುದು. ಯಾಕೆಂದರೆ ಅದು ಯಾತಕ್ಕೆ ಸ್ವಾಮಿ? ಎಂದಕ್ಕೆ ಪಂಚ ಪಾಂಡವರ ಪ್ರಾಣ ಕಾಯಿತುನೆಂದು ವಚನ ಕೊಟ್ಟಿರುವುದಕ್ಕಾಗಿ, ಹಾ ಈ ಗೋಪಾಲ ಯೋಗದಲ್ಲಿ ಈ ಭೂಭಾರವನ್ನು ಉಳಿಸುವುದಕ್ಕಾಗಿ ಹಾ ಇವರ ಮನೆಯ ಹರಿಗಳ ಕಸವನ್ನು ತೆಗೆಯೆಂದರೂ ಸಹ ತೆಗೆಯುವುದಕ್ಕೆ ಸಿದ್ಧವಾಗಿರುತ್ತದೆ. ಸಾರಥಿ ಭೂಪತಿ ಆಗಿರಲಿ. ಹೇ ಧರ್ಮಜ, ಇವತ್ತಿನ ಯುದ್ಧದಲ್ಲಿ ಹಾ ಭೀಮನು ತಪ್ಪಡೆ ನಿಲ್ಸಪ್ಪ, ತಪ್ಪಡೆ ನಿಲ್ಸ. ಹಾ ನಾಳಿನ ಯುದ್ಧದಲ್ಲಿ ಹಾ ಕರ್ಣನಿಗೂ ಹತ್ತಿರದ ನಡೆಯಲಿ. ಹಾ ಧರ್ಮಜ ಮುರಾರಿ ಜಾಗೃತಿಯಿಂದ ಕೌರವನಿಗೆ ದೂತನನ್ನು ಕಳುಹಿಸಿ ಹಾ ದುಸ್ವಾಸನನ್ನು ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸುವ. ಧರ್ಮಜ ಅಸ್ಮಾಬಲತೇಜ. ಎಲ್ಲ ಸಾರಥಿ ದೇವಾ, ಎಲ್ಲ ಸಾರಥಿ ಜಾಗೃತಿಯಿಂದ ಕೌರವನ ಬಳಿಗೆ ಹೋಗಿ ಇವತ್ತಿನ ಯುದ್ಧವು ಭೀಮನಿಗೂ ದುಶ್ವಾಸನಿಗೆ ನಡೆಯಬೇಕಾಗಿದ್ದವು ಕೌರವನಿಗೆ ತಿಳಿಸಿ ಬರುವಂತ ನಾವು ಸಾರಥಿ ಹೋಗುವ ಜಾಗೃತಿ ಇನ್ನ ಇಷ್ಟೊತ್ತಾಗಲಿ ಭೂಪತಿ. ಶಿವ, ಈ ದಿನ ನಾನು ಎಷ್ಟು ಪ್ರಯತ್ನವನ್ನು ಮಾಡಿದರೆ ಒಂದರ ಮೇಲೆ ಒಂದು ನಷ್ಟ. ಹಾ ಭೀಮ ಧೋರಣೆ ಹೋಗರಲ್ಲ